ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಸೇಫ್ಟಿ ಸೈನ್ಸ್ ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಟುಡೇ ಇನ್ ದಿಸ್ ಕ್ಲಾಸ್ we will discuss another new topic, that is operation of electrical mains, circuit breakers and electrical safety and its rules. ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. At the end of this lesson, you should be able to state what is electrical safety ಅಂದ್ರೇನು, electrical shock ಅಂದ್ರೇನು, state the effect of electrical shock, ಮತ್ತೆ ಏನು ಆಕ್ಷನ್ಸ್ ಅನ್ನು ನಾವು ತೆಗೆದುಕೊಳ್ಬೇಕು, ಎಲೆಕ್ಟ್ರಿಕಲ್ ಮೈನ್ಸ್ ಮತ್ತು ಸರ್ಕ್ಯೂಟ್ ಬ್ರೇಕರ್ ಬಗ್ಗೆ ತಿಳಿದುಕೊಳ್ಳೋಣ. ಎಮರ್ಜೆನ್ಸಿ ಸ್ವಿಚಸ್ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಬ್ಮೈನ್ಸು ಯಾವ್ಯಾವ ಸ್ವಿಚಸ್ ಸಾಫ್ಟ್ ಫ್ಲೋರಲ್ಲಿ ಹಾಕಿರ್ತಾರೆ ಇದ್ರ ಬಗ್ಗೆ ನೋಡೋಣ. ಆನ್ ಅಂಡ್ ಆಫ್ ಸ್ವಿಚ್ ಅನ್ನ, MCB ಅನ್ನ, ಐರನ್ ಕ್ಲಾಡ್ ಸ್ವಿಚಸ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ನೋಡೋಣ. ಏನೇನು ಸೇಫ್ಟಿ ರೂಲ್ಸ್ ಅನ್ನ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟ ಹಾಗೆ ವರ್ಕ್ಶಾಪ್ನಲ್ಲಿ ಫಾಲೋ ಮಾಡಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದ ಎಲೆಕ್ಟ್ರಿಕಲ್ ಸೇಫ್ಟಿ. ವಿದ್ಯುತ್ ಸುರಕ್ಷತೆ. ಏನು ಎಲೆಕ್ಟ್ರಿಕಲ್ ಸೇಫ್ಟಿ ಅಂದ್ರೆ? ಸೊ ಎಲೆಕ್ಟ್ರಿಕಲ್ ಸೇಫ್ಟಿ ಇಸ್ ಎ ಸಿಸ್ಟಮ್ ಆಫ್ ಆರ್ಗನೈಸೇಷನಲ್ ಮೆಥಡ್ಸ್ ಅಂಡ್ ಟೆಕ್ನಿಕಲ್ ಮೀನ್ಸ್ ಟು ಪ್ರಿವೆಂಟ್ ಹಾರ್ಮ್ಫುಲ್ ಅಂಡ್ ಡೇಂಜರಸ್ ಎಫೆಕ್ಟ್ಸ್ ಆನ್ ವರ್ಕರ್ಸ್ ಫ್ರಮ್ ಎಲೆಕ್ಟ್ರಿಕಲ್ ಕರೆಂಟ್, ಎಲೆಕ್ಟ್ರಿಕ್ ಆರ್ಕ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ನಾವು ಕರಿತೀವಿ. ಅಂದರೆ ಮಕ್ಕಳಲ್ಲಿ ಈ ವಿದ್ಯುತ್ ಸುರಕ್ಷತೆ ಅಂತ ನಾವೇನು ಕರಿತೀವಿ, ಇಲ್ಲಿ ಸಾಂಸ್ಥಿಕ ಕ್ರಮಗಳು ಮತ್ತು ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಶಾಪ ಮತ್ತು ವಿದ್ಯುತ್ ಕಾಂತೀಯ ಕ್ಷೇತ್ರ ಮತ್ತು ಸ್ಟ್ಯಾಟಿಕ್ ಅಂದ್ರೆ ಸ್ಥಿರ ವಿದ್ಯುತ್ನಿಂದ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ ಮೇಲೆ ಆಗ್ತಕ್ಕಂಥ ಹಾನಿಕಾರಕ ಮತ್ತು ಅಪಾಯಕಾರಿ ಆದಂಥ ಪರಿಣಾಮಗಳನ್ನ ತಡೆಗಟ್ಟುವ ಒಂದು ತಾಂತ್ರಿಕ ವಿಧಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರಿಕಲ್ ಸೇಫ್ಟಿ ಎಂಬುದಾಗಿ ನಾವು ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ನಾವು ಅದನ್ನು ಮುಂದೆ ಹೇಳ್ತೀನಿ. ಇಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಅಂಡ್ ಎಲೆಕ್ಟ್ರಿಕಲ್ ಶಾಕ್ ಅಂತ ನಾವು ಏನನ್ನ ಕರಿತೀವಿ? ಇಫ್ ಎ ಪರ್ಸನ್ಸ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಎಲೆಕ್ಟ್ರಿಕಲ್ ಲೈವ್ ವೈರ್ ಅಂಡ್ ಇಫ್ ಹಿ ಹ್ಯಾಸ್ ನಾಟ್ ಇನ್ಸುಲೇಟೆಡ್ ಹಿಮ್ಸೆಲ್ಫ್, ದ ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋಸ್ ಥ್ರೂ ಹಿಸ್ ಬಾಡಿ. ಒಬ್ಬ ವ್ಯಕ್ತಿ ವಿದ್ಯುತ್ ಲೈವ್ ತಂತಿ ಇರುತ್ತೆ ಅಂದ್ರೆ ಇಲ್ಲಿ ಆ ವಿದ್ಯುತ್ ಪ್ರವಾಹ ಆಗ್ತಾ ಇರ್ತಕ್ಕಂಥ ತಂತಿ ಜೊತೆಯಲ್ಲಿ ಸಂಪರ್ಕಕ್ಕೆ ಬಂದರೆ ಆತ ಯಾವುದೇ ರೀತಿ ಇನ್ಸುಲೇಷನ್ಸ್ ಇಲ್ಲದೆ ಹೋದ್ರೆ, ಪ್ರತ್ಯೇಕವನ್ನ ಗೊಳಿಸ್ಕೊಳ್ಳದೆ ಹೋದ್ರೆ ವಿದ್ಯುತ್ ಏನಾಗುತ್ತೆ, ಆತನ ದೇಹದಲ್ಲಿ ಹರಿಯುತ್ತೆ. ಆತನ ದೇಹದಲ್ಲಿ ವಿದ್ಯುತ್ ಪ್ರವಾಹ ಆತನ ದೇಹದ ಮೂಲಕ ಹರಿದಾಗ ಏನಾಗುತ್ತೆ, ಆತನಿಗೆ ತಡೆದುಕೊಳ್ಳಲು ಆಗಲ್ಲ. ಸಾಮಾನ್ಯವಾಗಿ ಮನುಷ್ಯನ ದೇಹ ಕೆನ್ ವಿಸ್ಟ್ಯಾಂಡ್ ಸಮ್ ಫ್ಯೂ ಮಿಲಿಹ್ಯಾಮ್ಸ್, ಕೆಲವು ಮಿಲಿ ಆಮ್ಸ್ಗಳಷ್ಟು ಏನನ್ನ ಮಾಡಬಹುದು, ಪವರ್ ಅನ್ನ, ಎಲೆಕ್ಟ್ರಿಸಿಟಿಯನ್ನ ಏನ್ ಮಾಡಬಹುದು, ತಡೆದುಕೊಳ್ಬಹುದು. ಅದಕ್ಕಿಂತ ಜಾಸ್ತಿ ಆದರೆ if electrical shock may turn out to be hazardous to some of the part of human body and sometimes even to the life of the person. ಇಂಪಾರ್ಟೆಂಟ್ ನೋಡಿ, ಒಂದು ವೇಳೆ ಆತನ ದೇಹದಲ್ಲಿ ಪ್ರವಾಹದ ವಿದ್ಯುತ್ ಅನ್ನ ಸುಮಾರು ಮಿಲಿಯಾಂಶಕ್ಕಿಂತ ಜಾಸ್ತಿ ಆದರೆ, ಕೆಲವು ಮಿಲಿಯಾಂಶನ ತಡ್ಕೊಳ್ತಾನೆ, ಅದಕ್ಕಿಂತ ಜಾಸ್ತಿ ಆದಾಗ ಆತನ ಕೈಲಿ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಏನಾಗುತ್ತೆ, ಅಂತಹ ಸಿಚುವೇಶನ್ಸ್ ನಾವು ವಿದ್ಯುತ್ ಅಪಘಾತ ಅಂತ ನಾವು ಕರಿತೀವಿ. ವಿದ್ಯುತ್ ಅಪಘಾತ ಅಂತ ನಾವು ಕರಿತೀವಿ. ಇದರಿಂದ ಏನಾಗುತ್ತೆ, ಆ ವ್ಯಕ್ತಿಯ ದೇಹದ ಕೆಲವು ಭಾಗಗಳಿಗೆ ಹಾನಿ ಉಂಟಾಗುತ್ತೆ ಅಥವಾ ಆತನ ಜೀವಕ್ಕೆ ಅಪಾಯ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇದನ್ನು ಎಲೆಕ್ಟ್ರಿಕಲ್ ಸೇಫ್ಟಿ ಮತ್ತು ಎಲೆಕ್ಟ್ರಿಕಲ್ ಶಾಕ್, ವಿದ್ಯುತ್ ಅಪಘಾತ ಮತ್ತು ವಿದ್ಯುತ್ ಸುರಕ್ಷತೆ ಎಂಬುದಾಗಿ ನಾವು ಕರೆಯಬಹುದು. ಈ ಎಲೆಕ್ಟ್ರಿಕಲ್ ಶಾಕ್ ಏನಿದೆ, ವಿದ್ಯುತ್ ಅಪಘಾತ ಏನಿದೆ, ಈ ವಿದ್ಯುತ್ ಅಪಘಾತ ಏನು ಅಲ್ಲಿ ಡಿಪೆಂಡ್ ಆಗಿರುತ್ತೆ. ವಿದ್ಯುತ್ ಅಪಘಾತ ಆಗ್ಬೇಕಾದ್ರೆ ಅಥವಾ ವಿದ್ಯುತ್ ಆಘಾತ, ಶಾಕ್ ಮೀನ್ಸ್ ಆಘಾತ ಅಂತ ಕರಿತೀವಿ. ಇಲ್ಲಿ ವಿದ್ಯುತ್
ಸಾಕ್ಗೆ ಒಳಗಾಗಬೇಕಾದ್ರೆ ವ್ಯಕ್ತಿ ಏನಾಗುತ್ತೆ ಅಂದ್ರೆ ದ ಲೆವೆಲ್ ಆಫ್ ಕರೆಂಟ್ ಪಾಸಿಂಗ್ ಥ್ರೂ ದ ಬಾಡಿ ಅಂದ್ರೆ ಆ ವ್ಯಕ್ತಿಯ ದೇಹದಲ್ಲಿ ಎಷ್ಟು ಮಟ್ಟದ ವಿದ್ಯುತ್ ಕರೆಂಟ್ ಹರಿಯಿತು, ಪ್ರವಾಹ ಆಯಿತು ಅಂದ್ರೆ ಹರಿಯಿತು ಅಂತ ಪಾಸ್ ಆಯಿತು ಅಂತ ನಾವು ಕರಿತೀವಿ. ಈ ಒಂದು ಪಾಯಿಂಟ್ ಮೊದಲನೇ ಪಾಯಿಂಟ್. ಎರಡನೇದು, ಹೌ ಲಾಂಗ್ ಡಸ್ ದ ಕರೆಂಟ್ ಕೀಪ್ ಪಾಸಿಂಗ್ ಥ್ರೂ ದ ಬಾಡಿ, ಆ ವ್ಯಕ್ತಿಯ ದೇಹದಲ್ಲಿ ಹರಿದಂತ ವಿದ್ಯುತ್ ಎಷ್ಟು ಸಮಯದವರೆಗೆ ಆತನ ದೇಹದಲ್ಲಿ ಪಾಸ್ ಆಗಿದೆ. ಎರಡನೇ ಪಾಯಿಂಟ್. ಸೊ ವಿದ್ಯುತ್ ಆಘಾತಕ್ಕೆ ಕೆಲವು ಪಾಯಿಂಟ್ಸ್ಗಳನ್ನು ನಾವು ಪಟ್ಟಿಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ therefore higher the current or longer the time, the shock may result in a casualty. ನೋಡಿ, ಹೆಚ್ಚು ಕರೆಂಟ್ ಪಾಸ್ ಆಗಿದೆ, ಪ್ರವಾಹ ಆಗಿದೆ ಮತ್ತೆ ಹೆಚ್ಚು ಸಮಯ ತಗೊಂಡಿದೆ ಅಂದ್ರೆ ಅದು ಒಂದು ಅಪಘಾತಕ್ಕೆ ಅಥವಾ ಒಂದು ಆಘಾತಕ್ಕೆ, ಒಂದು ಅಪಾಯಕ್ಕೆ ಕಾರಣ ಮಾಡುತ್ತೆ. ಸೊ ಇದರ ಜೊತೆಗೆ ಇನ್ ಅಡಿಷನ್ ಟು ದ ಎಬೋ ಫ್ಯಾಕ್ಟರ್ಸ್, ಈ ಮೇಲ್ಕಂಡ ಅಂಶಗಳ ಜೊತೆಗೆ ಅದರ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ಸೆವೆರಲ್ ಎಲೆಕ್ಟ್ರಿಕ್ ಶಾಕ್ಸ್, ಒಂದು ಇದ್ರ ಜೊತೆಗೆ ಇನ್ನು ಕೆಲವು ಅಂಶಗಳು ಆತನ ಹಾಗೆ ಯಾವ ರೀತಿ ಎಲೆಕ್ಟ್ರಿಕ್ ಶಾಕ್ ಆಗಿದೆ, ಎಲೆಕ್ಟ್ರಿಕ್ ಆಘಾತ ಆಗಿದೆ ಅನ್ನೋದು ಈ ಕೆಲವು ಅಂಶಗಳ ಮೇಲೂ ಡಿಪೆಂಡ್ ಆಗುತ್ತೆ. ಎಷ್ಟು ಹೊತ್ತು ಹೋಯ್ತು ಅವನ ಮೇಲೆ, ಎಷ್ಟು ಪವರ್ ಪಾಸ್ ಆಗಿದೆ, ಎಷ್ಟು ಹೊತ್ತು ಪಾಸ್ ಆಗಿದೆ ಅನ್ನೋದ್ರ ಮೇಲೆ ಆತನಿಗೆ ಆಗಿರ್ತಕ್ಕಂಥ ಆಘಾತದ ಮಟ್ಟವನ್ನು ನಾವು ಎವ್ಯಾಲ್ಯೂಯೇಟ್ ಮಾಡಬಹುದು. ಸೊ ಇಲ್ಲಿ ಏಜ್ ಆಫ್ ದ ಪರ್ಸನ್ಸ್ ಇದು ಕೂಡ ರಿಸೀವಿಂಗ್ ಶಾಕ್, ಆತ ವ್ಯಕ್ತಿಗೆ ಎಷ್ಟು ಏಜ್ ಆಗಿತ್ತು, ಮತ್ತೆ ಸರೌಂಡಿಂಗ್ ವೆದರ್ ಕಂಡೀಷನ್ಸ್, ಅಲ್ಲಿ ಯಾವ ರೀತಿ ಇತ್ತು ವೆದರ್ ಕಂಡೀಷನ್ಸ್, ಕಂಡೀಷನ್ ಆಫ್ ದ ಫ್ಲೋರ್, ನೆಲ ವೆಟ್ ಇದೆಯಾ, ತೇವಾಂಶದಿಂದ ಕೂಡಿದೆಯಾ ಅಥವಾ ಡ್ರೈ ಇದೆಯಾ, ಮತ್ತೆ ಅಲ್ಲಿರ್ತಕ್ಕಂಥ ವಿದ್ಯುತ್ ವೋಲ್ಟೇಜ್ ಲೆವೆಲ್ ಆಫ್ ಎಲೆಕ್ಟ್ರಿಸಿಟಿ, ವೋಲ್ಟೇಜ್ ಲೆವೆಲ್ ಆಫ್ ಎಲೆಕ್ಟ್ರಿಸಿಟಿ, ಮತ್ತೆ ಇನ್ಸುಲೇಟಿಂಗ್ ಪ್ರಾಪರ್ಟಿ ಆಫ್ ದ ಫುಟ್ವೇರ್ ಆರ್ ವೆಟ್ ಫುಟ್ವೇರ್, ಮತ್ತೆ ನಾವು ಹಾಕಿಕೊಂಡಿರ್ತಕ್ಕಂಥ ಫುಟ್ವೇರ್, ಶೂಸ್ ಇರ್ಬೋದು, ಚಪ್ಪಲ್ ಇರ್ಬೋದು, ಅದು ಏನು ನಾವು ಬಳಸಿರ್ತೀವಿ ಕಾಲಿಗೆ ಫುಟ್ವೇರು, ಅದು ಯಾವ ಟೈಪ್, ಇನ್ಸುಲೇಟಿಂಗ್ ಪ್ರಾಪರ್ ಆಗಿದೆಯಾ ಅದರಲ್ಲಿ ಅಥವಾ ಇನ್ಸುಲೇಟಿಂಗ್. ಸೊ ದಿಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಿಕ್ ಶಾಕ್ಗೆ, ವಿದ್ಯುತ್ ಆಘಾತಕ್ಕೆ ಇವೆಲ್ಲ ಅಂಶಗಳು ಕಾರಣಕರ್ತರಾಗುತ್ತೆ. ವಿದ್ಯುತ್ ಶಾಕ್ ಆದರೆ ಏನು ಎಫೆಕ್ಟ್ ಆಗುವುದು? ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಶಾಕ್. The effect of electrical shock at very low voltage levels, that means less than 40 volt, may only be an unpleasant tingling sensation. ಸುಮಾರು 40 ವೋಲ್ಟ್ ಕರೆಂಟ್ಗಿಂತ ಜಾಸ್ತಿ ಏನಾದರೂ ವಿದ್ಯುತ್ ಸಂಪರ್ಕಕ್ಕೆ ನಾವು ಒಳಪಟ್ಟಾಗ ಅಥವಾ ನಮ್ಮ ದೇಹದಲ್ಲಿ ಪ್ರವಾಹ ಆದಾಗ ಅಪಘಾತದ ಪರಿಣಾಮ ಸುಮ್ಮನೆ ಜುಮ್ ಅನ್ಸುತ್ತೆ ಅಷ್ಟೇ. ನಮಗೆ ಒಂಥರ ಜುಮ್ ಎನ್ನಿಸುವ ರೀತಿಯಲ್ಲಿ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಕರಿತೀವಿ. ಜುಮ್ ಎನ್ನಿಸುವಿಕೆಯ ರೀತಿಯಲ್ಲಿ ಒಂದು ಸಂವೇದನೆ ಆಗಿರುತ್ತೆ, ಲೆಸ್ ದೆನ್ 40 ವೋಲ್ಟ್. But this shock itself may be sufficient to cause someone to lose his balance and fall, resulting casualty. ಆದರೆ ಇಷ್ಟೇ ಸಾಕು ಆ ವ್ಯಕ್ತಿಗೆ, ಈ ಆಘಾತವು ಯಾರಾದರೂ ತನ್ನ ಸಮತೋಲನ ಮತ್ತು ಕುಸಿತವನ್ನು ಕಳೆದುಕೊಳ್ಳಲು ಕಾರಣ ಆಗುತ್ತೆ. ಇದರಿಂದ ಅಪಘಾತ ಸಂಭವಿಸುತ್ತೆ. ಈ ಸಣ್ಣ ಪ್ರಮಾಣದಲ್ಲಿ ಜುಮ್ ಅಂತೂ ಆತ ಅದಕ್ಕೆ ಸಂವೇದನಾಶೀಲನಾದ ಅಂತ ಸಂದರ್ಭದಲ್ಲಿ ಆತ ಏನಾಗ್ತಾನೆ, ತನ್ನ ಸಮತೋಲನ ಅಂತ ನಾವು ಕರಿತೀವಿ, ಬ್ಯಾಲೆನ್ಸ್ ಅಂತ ಏನ್ ಕರಿತೀವಿ, ಈ ಬ್ಯಾಲೆನ್ಸ್ ಅನ್ನ ಕಳ್ಕೊಂಡು ಕೆಳಗಡೆ ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ಅಪಘಾತ ಆಗ್ತಕ್ಕಂಥ ಸಂಭವಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. At higher voltage levels, the muscles may contract and the person will be unable to break up from the contact by himself. He may lose consciousness. ಅಥವಾ ಈ 40 ವೋಲ್ಟೇಜ್ಗಿಂತ ಹೆಚ್ಚಿನ ವೋಲ್ಟೇಜ್ ಏನಾದ್ರೂ ಮುಟ್ಟಿದಾಗ ಆತನ ಮಜಲ್ಸ್ ಅಂತ ಏನು ಕರಿತೀವಿ, ಸ್ನಾಯುಗಳು ಸಂಕುಚಿತಕ್ಕೆ ಒಳಗಾಗ್ತವೆ ಮತ್ತು ಆ ಎಲೆಕ್ಟ್ರಿಕ್ ಶಾಕ್ ಏನು ಹೊಡಿತದೆ ಆ ಸಂಪರ್ಕದಿಂದ ಆತ ಬೇರ್ಪಡಲು, ಅದನ್ನ ಮುರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಾಗ್ತಾನೆ ಅವಾಗ
ಆತ ಪ್ರಜ್ಞೆಯನ್ನ ಕಳೆದುಕೊಳ್ತಾನೆ. ದ ಮಸಲ್ಸ್ ಆಫ್ ದ ಹಾರ್ಟ್ ಮೇ ಕಾಂಟ್ರಾಕ್ಟ್ ದ ಮಸಲ್ಸ್ ಆಫ್ ದ ಹಾರ್ಟ್ ಮೇ ಕಾಂಟ್ರಾಕ್ಟ್ ಸ್ಪಾಸ್ಮೋಡಿಕಲಿ ಅಂತ ಕರಿತೀವಿ. ಅದನ್ನ ಫೈಬ್ರಿಲೇಷನ್ಸ್ ಅಂತ ಕರೀತಾರೆ. ದಿಸ್ ಮೇ ಈವನ್ ಟರ್ನ್ ಟು ಪ್ಯಾಟರ್ನ್. ಅಂದರೆ ಆತನಿಗೆ ಹೆಚ್ಚಿನ ವಿದ್ಯುತ್ ಪ್ರವಾಹದಿಂದ ವೋಲ್ಟೇಜ್ ಜಾಸ್ತಿ ಇದ್ದಾಗ, ಯಾವಾಗ ಜಾಸ್ತಿ ಕರೆಂಟ್ ಆತನ ದೇಹದಲ್ಲಿ ಪ್ರವಾಹ ಆಗುತ್ತೋ, ಹರಿಯುತ್ತೋ, ಹೃದಯದ ಸ್ನಾಯುಗಳು ಅಂತ ಕರಿತೀವಿ ನಾವು, ಹಾರ್ಟ್ ಮಸಲ್ಸ್ ಆಫ್ ದ ಹಾರ್ಟ್, ಅದನ್ನ ಸ್ಮಾಸ್ಮೋಡಿಕಲ್ ಅಂತ ಕರಿತೀವಿ. ಅಂದ್ರೆ ಕಂಪನದಿಂದ, ಫೈಬ್ರಿಲೇಷನ್ಸ್, ಕಂಪನ ಆಗಿ ಅದು ಏನಾಗುತ್ತೆ, ಸಂಕುಚಿತಗೊಳ್ಳುತ್ತೆ. ಸಂಕುಚಿತಗೊಂಡಾಗ ಅದು ಆ ವ್ಯಕ್ತಿಗೆ ಪ್ಯಾಟಲ್ ಮೀನ್ಸ್ ಮಾರಕ, ಹಾನಿಕಾರಕ. ಯಾವುದು? ಎಲೆಕ್ಟ್ರಿಕ್ ಶಾಕ್ ನಿಂದ ವ್ಯಕ್ತಿಗೆ ಆಗ್ತಕ್ಕಂಥ ತೊಂದರೆಗಳು ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. So at an excessive level of voltage, the person receiving a shock may be thrown up his feet and will experience severe pain and possibly burns at the point of the contact. This is in most cases is fatal. ಸ್ವಲ್ಪ ಹೈಯರ್ ವೋಲ್ಟೇಜ್ ಏನಾರ ಇದ್ರೆ ಆತನನ್ನ ಏನ್ ಮಾಡ್ಬೋದು, ಕರೆಂಟ್ ಶಾಕ್ ಹೊಡೆದ ತಕ್ಷಣ ತಳ್ಳದಂಗಾಗ್ಬೋದು ಮತ್ತು ತುಂಬಾ ಪೈನ್ ಆಗ್ಬೋದು. ಮತ್ತೆ ಎಲ್ಲಿ ಆತ ಟಚ್ ಮಾಡಿರ್ತಾನೆ ಅಂತ ಜಾಗದಲ್ಲಿ ಬರ್ನ್ ಕೂಡ ಆಗಿರುತ್ತೆ, ಅಂದ್ರೆ ಸುಟ್ಟೋಗಿರುತ್ತೆ. ಸೊ ದಿಸ್ ಇನ್ ಮೋಸ್ಟ್ ಕೇಸ್ ಫ್ಯಾಟಲ್. ಇದು ಈ ರೀತಿ ಆಗ್ತಕ್ಕಂಥದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಸಾಧ್ಯ ಮತ್ತು ಇದು ಮಾರಕವೂ ಕೂಡ. ವ್ಯಕ್ತಿಯ ಜೀವಕ್ಕೆ ಅಪಾಯವನ್ನ ತಂದೊಡ್ಡುತ್ತೆ. ಎಲೆಕ್ಟ್ರಿಕಲ್ ಶಾಕ್ ಕ್ಯಾನ್ ಆಲ್ಸೋ ಕಾಸ್ ಬರ್ನಿಂಗ್ ಆಫ್ ದ ಸ್ಕಿನ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅದು ಎಲ್ಲಿ ಮುಟ್ಟಿರ್ತಾನೆ ಅಲ್ಲೆಲ್ಲ ಏನಾಗೋಗುತ್ತೆ, ಸ್ಕಿನ್ ಸಂಪೂರ್ಣ ಸುಟ್ಟೋಗಿರುತ್ತೆ, ಬರ್ನ್ ಆಗಿರುತ್ತೆ, ಚರ್ಮ ಎಲ್ಲ ಸುಟ್ಟೋಗಿರುತ್ತೆ. ಸಮ್ ಟೈಮ್ ಹೈ ವೋಲ್ಟೇಜ್ ಪಾಸ್ ಆಗ್ಬಿಟ್ರೆ ಇಡೀ ಬಾಡಿನೇ ಸುಟ್ಟೋಗ್ಬಿಡುತ್ತೆ. ಅಷ್ಟು ಚರ್ಮ ಎಲ್ಲ ಬರ್ನ್ ಆಗೋಗುತ್ತೆ, ಕಪ್ಪು ಹಿಡಿದು ಬರ್ನ್ ಆಗಿ ಆತ ಸತ್ತೋಗ್ಬಿಡ್ತಾನೆ. ಸೊ ದಿಸ್ ಆರ್ ದ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಶಾಕ್. ಈ ಎಲೆಕ್ಟ್ರಿಕಲ್ ಶಾಕ್ ಆದಾಗ, ವಿದ್ಯುತ್ ಆಘಾತ ಆದಾಗ, ವಾಟ್ ಆರ್ ದ ಆಕ್ಷನ್ ಟು ಬಿ ಟೇಕನ್ ಇನ್ ಕೇಸ್ ಆಫ್ ಎಲೆಕ್ಟ್ರಿಕಲ್ ಶಾಕ್? ಯಾವ್ಯಾವ ಆಕ್ಷನ್ಸ್ ಅನ್ನ, ಉಪಕ್ರಮಗಳನ್ನ ನಾವು ತೆಗೆದುಕೊಳ್ಬಹುದು ಅಂದ್ರೆ, ಇಫ್ ದ ವಿಕ್ಟಿಮ್ ಆಫ್ ಅನ್ ಎಲೆಕ್ಟ್ರಿಕ್ ಶಾಕ್ ಈಸ್ ಕಾಂಟ್ಯಾಕ್ಟ್ ವಿತ್ ದ ಸಪ್ಲೈ, break the contact the victim is making with electricity by any one or more of the power. ಯಾವ ವ್ಯಕ್ತಿ ಎಲೆಕ್ಟ್ರಿಕ್ ಶಾಕ್ಗೆ ಒಳಗಾಗಿರ್ತಾನೋ ಆತ ಆ ಒಂದು ವಿದ್ಯುತ್ ಸಂಪರ್ಕಕ್ಕೆ, ಲೈವ್ ಸಂಪರ್ಕಕ್ಕೆ ಆತ ಬಂದ್ಬಿಟ್ಟಿರ್ತಾನೆ. ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಆ ಸಪ್ಲೈಯನ್ನು ಬ್ರೇಕ್ ಮಾಡಬೇಕಾಗುತ್ತೆ, ಆ ಕಾಂಟ್ಯಾಕ್ಟ್ ಅನ್ನು ತುಂಡರಿಸಬೇಕಾಗುತ್ತೆ, ಒಡೆದಾಕ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಆ ಹಾನಿಗೆ ಒಳಗಾಗಿರ್ತಕ್ಕಂಥ ಕಾರ್ಮಿಕನನ್ನ ಆ ಎಲೆಕ್ಟ್ರಿಸಿಟಿಯಿಂದ ನಾವೇನ್ ಮಾಡ್ಬೇಕಾಗುತ್ತೆ, ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದು ಯಾವ್ಯಾವ ಕೆಲಸ ಅಂತಂದ್ರೆ, ಸ್ವಿಚ್ ಆಫ್ ದ ಎಲೆಕ್ಟ್ರಿಕಲ್ ಪವರ್. ಏನನ್ನು ಮಾಡ್ಬೋದು, ಎಲೆಕ್ಟ್ರಿಕಲ್ ಪವರ್ ಅನ್ನ ಸ್ವಿಚ್ ಆಫ್ ಮಾಡಬಹುದು. ಇನ್ಸುಲೇಟ್ ಯುವರ್ ಸೆಲ್ಫ್ ಅಂಡ್ ಪುಲ್ ಅವೇ ದ ಪರ್ಸನ್ ಫ್ರಮ್ ದ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್. ಅಂದ್ರೆ ನಾವು ಇನ್ಸುಲೇಟ್ ಮಾಡಿಕೊಂಡು ಆ ವ್ಯಕ್ತಿಯನ್ನು ಏನ್ ಮಾಡ್ಬೋದು, ಆ ಕರೆಂಟ್ ಹೊಡೆದಿರ್ತದಲ್ಲ, ಅಲ್ಲಿ ಟಚ್ ಆಗಿರುತ್ತಲ್ಲ, ಅಲ್ಲಿಂದ ಬೇರ್ಪಡಿಸ್ಬೋದು. ಉದಾಹರಣೆಗೆ ಒಣಗಿರ್ತಕ್ಕಂಥ ಮರ ಆಗಿರ್ಬೋದು, ಅಥವಾ ರಬ್ಬರ್ ನಿಂದ, ಅಥವಾ ಬೇರೆ ಇನ್ನೇನಾದ್ರೂ ನಾವು ಇನ್ಸುಲೇಟಿಂಗ್, ಅಂದ್ರೆ ವಿದ್ಯುತ್ ಪ್ರವಾಹ ಆಗದೆ ಇರ್ತಕ್ಕಂಥ ಇನ್ಸುಲೇಟಿಂಗ್ ಮೆಟೀರಿಯಲ್ ಲೈಕ್ ರಬ್ಬರ್, ಈ ರೀತಿ ವಸ್ತುಗಳಿಂದ ಆ ವ್ಯಕ್ತಿಯನ್ನ ಬೇರ್ಪಡಿಸ್ತಕ್ಕಂಥ ಕಾರ್ಯವನ್ನು ನಾವೇನ್ ಮಾಡಬೇಕಾಗುತ್ತೆ. ಅಥವಾ ರಿಮೂವ್ ದ ಮೈನ್ಸ್ ಎಲೆಕ್ಟ್ರಿಕಲ್ ಪ್ಲಗ್. ಅಂದ್ರೆ ಮುಖ್ಯ ಎಲೆಕ್ಟ್ರಿಕಲ್ ಪ್ಲಗ್ ಇರುತ್ತೆ, ಮೈನ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇರುತ್ತೆ, ಅದನ್ನ ರಿಮೂವ್ ಮಾಡಿ ಅವಾಯ್ಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ವಿಕ್ಟಿಮ್. wrap your hands using dry cloth or paper if rubber gloves are not available. ಸೊ ಅಂತ ಸಂದರ್ಭದಲ್ಲಿ ನೀವು ಎಲೆಕ್ಟ್ರಿಕಲ್ ಪ್ಲಗ್ ಅನ್ನ ರಿಮೂವ್ ಮಾಡಿ ಆ ವ್ಯಕ್ತಿಯನ್ನ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡದಂತೆ, ಕೈಯಿಂದ ಬೇರೆ ಹ್ಯಾಂಡಿಂದ ಅದನ್ನ ಮುಟ್ಟಿದ ಹಾಗೆ ನೀವು ನಿಮ್ಮ ಕೈಯಲ್ಲಿ ರಬ್ಬರ್ ಗ್ಲೌಸ್ ಅನ್ನ ಹಾಕೊಂಡು, ಅಥವಾ ಡ್ರೈ ಕ್ಲಾತ್ ಅಥವಾ ಡ್ರೈ ವುಡನ್ ಏನಾದ್ರು ಇಟ್ಕೊಂಡು ಅದನ್ನ ಏನ್ ಮಾಡಬೇಕು, ಬೇರ್ಪಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಇದ್ರ ಜೊತೆಗೆ ರಿಮೂವ್ ದ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಮೇಡ್ ಬೈ wrenching the cable equipment point free from the contact using whatever is at hand to insulate yourself, such as wooden bar, rope, scrap, the victim's coat tiles.
Any dry article of the clothing, a belt, rolled up newspaper, non-metallic hose, PVC tubing, baker paper, tube, and break the contact by pushing or pulling the persons or the cable or the equipment ಪಾಯಿಂಟ್ ಫ್ರೀ ನೋಡಿ ಎಷ್ಟು ಮಾರ್ಗಗಳಿದೆ ಮಕ್ಕಳೇ. ಸೊ ವ್ಯಕ್ತಿ ಎಲೆಕ್ಟ್ರಿಕ್ ಶಾಕ್ಗೆ ಒಳಗಾದಾಗ ಆತ ಎಲೆಕ್ಟ್ರಿಕ್ ಲೈವ್ ಕಾಂಟ್ಯಾಕ್ಟ್ ಜೊತೆ ಟಚ್ ಆಗಿರೋದ್ರಿಂದ ಅಲ್ಲಿಂದ ಆ ವ್ಯಕ್ತಿಯನ್ನು ಏನ್ ಮಾಡ್ಬೇಕಾಗುತ್ತೆ, ನಾವು ಬೇರ್ಪಡಿಸಬೇಕಾಗುತ್ತೆ. ಆತನನ್ನ ಬೇರ್ಪಡಿಸಬೇಕಾದ್ರೆ ಯಾವುದೇ ಇನ್ಸುಲೇಟಿಂಗ್ ಅಂದ್ರೆ ವಿದ್ಯುತ್ ಪ್ರವಾಹ ಆಗದೇ ಇರತಕ್ಕಂತ, ಉದಾಹರಣೆಗೆ ವುಡನ್ ಬಾರ್ ಇರ್ಬೋದು, ಮರದ ತುಂಡಿರ್ಬೋದು, ಹಗ್ಗ ಇರ್ಬೋದು, ವಿಕ್ಟಿಮ್ದು ಸ್ಕ್ರಾಪ್, ಅದನ್ನ ಕೋಟು, ಟೈಲ್ಸ್, ಅಲ್ಲಿ ಕಾಟನ್ ಇರಬೇಕು, ಡ್ರೈ ಆರ್ಟಿಕಲ್ಸ್ ಇರಬೇಕು, ಕ್ಲಾತಿಂಗ್ ಇರಬೇಕು, ಬೆಲ್ಟ್ ಇರ್ಬೋದು, ಅಥವಾ ನ್ಯೂಸ್ ಪೇಪರ್ ಇರ್ಬೋದು, ನಾನ್ ಮೆಟಾಲಿಕ್ ಓಸ್ ಪೈಪ್ ಇರ್ಬೋದು, PUC ಪೈಪ್ ಇರ್ಬೋದು, ಬೇಕಡ್ ಪೇಪರ್ ಇರ್ಬೋದು, ಅಥವಾ ಬರೀ ಪ್ಲಾಸ್ಟಿಕ್ ಟ್ಯೂಬ್ಸ್ ಇರ್ಬೋದು. ಇದರಿಂದ ಏನ್ ಮಾಡ್ಬೇಕು, ಅದನ್ನ ಪುಷ್ ಮಾಡೋದು ಅಥವಾ ಪುಲ್ ಮಾಡೋದಕ್ಕಂತ ಕಾರ್ಯವನ್ನ ಮಾಡಿದಾಗ ಆತ ಆ ಕಾಂಟ್ಯಾಕ್ಟ್ ಇಂದ ಬೇರ್ಪಡ್ತಾನೆ. ಇದು ನಾವು ಯಾವ ವ್ಯಕ್ತಿಗೆ ಎಲೆಕ್ಟ್ರಿಕ್ ಶಾಕ್ ಆಗಿರುತ್ತೋ ಆ ವ್ಯಕ್ತಿಗೆ ಮಾಡಬೇಕಾದಂತ ಒಂದು ಕ್ರಿಯೆ ಆಗಿರುತ್ತೆ. ಇದ್ರ ಜೊತೆಗೆ ಸ್ಟ್ಯಾಂಡ್ ಆನ್ ಸಮ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಸಚ್ ಆಸ್ ಡ್ರೈ ವುಡ್, ರಬ್ಬರ್ ಆರ್ ಪ್ಲಾಸ್ಟಿಕ್ ಆರ್ ವಾಟ್ ಎವರ್ ಈಸ್ ಅಟ್ ಹ್ಯಾಂಡ್ to insulate yourself and break the contact by pushing or pulling the persons or the cable or equipment point free. ಈಗ ತಾನೇ ಹೇಳಿದೀನಿ ಅಂದ್ರೆ ನಾವು ಎಲ್ಲಿ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಮೇಲೆ ನಿಂತ್ಕೊಂಡು, ಅಥವಾ ವುಡ್ ಇರ್ಬೋದು, ರಬ್ಬರ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಅದರ ಮೇಲೆ ನಿಂತ್ಕೊಂಡು ಆ ವ್ಯಕ್ತಿಯನ್ನ ಆ ಒಂದು ಸಂಪರ್ಕದಿಂದ, ಎಲೆಕ್ಟ್ರಿಕಲ್ ಸಂಪರ್ಕದಿಂದ ನಾವೇನ್ ಮಾಡ್ಬೇಕಾಗುತ್ತೆ, ಕೇಬಲ್ ಅಥವಾ ವುಡ್, ಬೇರೆ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಇಂದ ಅದನ್ನ ಬೇರ್ಪಡಿಸ್ತಕ್ಕಂಥ, ಕಾಂಟ್ಯಾಕ್ಟ್ ಅನ್ನ ಕಟ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ನಿರ್ವಹಿಸಬೇಕು. ಇಫ್ ಯು ಆರ್ ಅನ್ಇನ್ಸುಲೇಟೆಡ್, ಡು ನಾಟ್ ಟಚ್ ದ ವಿಕ್ಟಿಮ್ ವಿತ್ ಯುವರ್ ಬೇರೆ ಹ್ಯಾಂಡ್ಸ್. ನಿಮ್ಮ ಹತ್ರ ಯಾವುದೇ ಇನ್ಸುಲೇಷನ್ ಇಲ್ಲ, ರಬ್ಬರ್ ಇಲ್ಲ, ಏನಿಲ್ಲ ಅಂದ್ರೆ ಆ ವ್ಯಕ್ತಿಯನ್ನ ಬೇರೆ ಹ್ಯಾಂಡ್ ಅಲ್ಲಿ ನೀವು ಬರಿಗೈಯಲ್ಲಿ ನೀವು ಮುಟ್ಟಕ್ಕೆ ಹೋಗ್ಬಾರ್ದು. ಮುಟ್ಟಿದ್ರೆ ನಿಮಗೂ ಕೂಡ ಏನಾಗುತ್ತೆ, ಕರೆಂಟ್ ಶಾಕ್ ಹೊಡಿತದೆ. ಅದರ್ವೈಸ್ ಯು ಆಲ್ಸೋ ವಿಲ್ ಗೆಟ್ ಶಾಕ್ ಅಂಡ್ ಬಿಕಮ್ ಎ ವಿಕ್ಟಿಮ್. ನೀವು ಕೂಡ ವಿಕ್ಟಿಮ್ ಜೊತೆಗೆ ವಿಕ್ಟಿಮ್ ಆಗೋಗ್ತೀವಿ. ಹಾಗಾಗ ಕೇರ್ ಆಗಿ ಇರಬೇಕಾಗುತ್ತೆ. ಇಫ್ ದ ವಿಕ್ಟಿಮ್ ಈಸ್ ಅಲಾಫ್ಟ್, ವರ್ಕಿಂಗ್ ಆನ್ ಎ ಪೋಲ್ ಆರ್ ಅಟ್ ಎ ರೈಸ್ಡ್ ಪ್ಲೇಸ್, ಅಂದ್ರೆ ಅಲಾಫ್ಟ್ ಅಂದ್ರೆ ಎತ್ತರವಾದ ಏನು ಕಂಬ, ವಿದ್ಯುತ್ ಕಂಬ ಇರುತ್ತಲ್ಲ, ಪೋಲ್ ಮೇಲೆ ಹತ್ತಿ ಕೆಲಸ ಮಾಡ್ತಾ ಇರ್ತಾನೆ, ಅಲ್ಲೇನಾದ್ರೂ ಆತ ಕರೆಂಟ್ ಸಂಪರ್ಕಕ್ಕೆ ಬಂದು ಆತ ಕರೆಂಟ್ ಶಾಕ್ ಏನಾದ್ರು ಆಗಿದ್ರೆ, ಟೇಕ್ ಎ ಸೂಟಬಲ್ ಮೆಜರ್ಸ್ ಟು ಪ್ರಿವೆಂಟ್ ಹಿಮ್ ಫ್ರಮ್ ಫಾಲಿಂಗ್, ಅಟ್ ಲೀಸ್ಟ್ ಎನ್ಶ್ಯೂರ್ ದಟ್ ಇಸ್ ಫಾಲ್ ಇಸ್ ಸೇಫ್. ಆತ ಕರೆಂಟ್ ಹೊಡೆದಿಟ್ಟು ಅಲ್ಲಿಂದ ಬೀಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಆತ ಕೆಳಗಡೆ ಬೀಳೋದಕ್ಕಿಂತ ಮೊದಲೇ ಆತನನ್ನ ಅಟ್ಲೀಸ್ಟ್ ಒಂದು ಸೇಫ್ ಆಗಿ ಅವನು ಕೆಳಗಡೆ ಬೀಳದಾಗೆ ಇಟ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ನಾವು ನಿರ್ವಹಿಸಬೇಕಾಗುತ್ತೆ. ತರಬೇತಿದಾರೆ, ಈ ಹಿಂದಿನ ಸ್ಲೈಡ್ಸ್ ನಲ್ಲಿ ನಾವು ಈಗ ಏನ್ ತಿಳ್ಕೊಂಡ್ವಿ, ಎಲೆಕ್ಟ್ರಿಕ್ ಶಾಕ್ಗೆ ಒಳಗಾದ ವ್ಯಕ್ತಿಗೆ ನಾವು ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಏನೇನು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ನೋಡಿ. ಈಗ ಟ್ರೀಟ್ಮೆಂಟ್ ಟು ಬಿ ಗಿವನ್ ಫಾರ್ ದ ವಿಕ್ಟಿಮ್ ಆಫ್ ಎಲೆಕ್ಟ್ರಿಕ್ ಶಾಕ್. ಯಾರಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿರುತ್ತೋ, ವಿದ್ಯುತ್ ಶಕ್ತಿ ಅಪಘಾತಕ್ಕೆ ಒಳಗಾಗಿರತಕ್ಕಂಥ ವ್ಯಕ್ತಿಗೆ ಏನು ಚಿಕಿತ್ಸೆಯನ್ನು ನೀಡಬೇಕು, ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದನ್ನ ಈಗ ತಿಳ್ಕೊಳ್ತಾರ. ಎಲೆಕ್ಟ್ರಿಕ್ burns on the victim may not look big or large. ಯಾವ ವ್ಯಕ್ತಿ ವಿದ್ಯುತ್ ಶಕ್ತಿಯ ಅಪಘಾತಕ್ಕೆ ಒಳಗಾಗಿರುತ್ತಾನೋ ಆ ವ್ಯಕ್ತಿಗೆ ಆಗಿರ್ತಕ್ಕಂಥ ಗಾಯ ಏನಿದೆ, ಸುಟ್ಟೋಗಿರ್ತಕ್ಕಂಥದ್ದು ಏನಿದೆ, ಅದು ನಿಮ್ಗೆ ನೋಡ್ಲಿಕ್ಕೆ ದೊಡ್ಡದ ಹಾಗೆ ಕಾಣದೇ ಇರಬಹುದು, ಕಾಣಿಸೋದಿಲ್ಲ, ದೊಡ್ಡದಾಗಿರೋ ರೀತಿಯಲ್ಲಿ ನಿಮ್ಗೆ ಕಾಣಿಸೋದಿಲ್ಲ. ಬಟ್ ಇಟ್ ಮೇ ಬಿ ಡೀಪ್ ರೂಟೆಡ್. ಆದ್ರೆ ಆ ಸುಟ್ಟೋಗಿರ್ತಕ್ಕಂಥ ಜಾಗ ಏನಿರುತ್ತಲ್ಲ, ಅದು ತುಂಬಾ ಆಳವಾಗಿ ಆ ವ್ಯಕ್ತಿಗೆ ನೋವನ್ನು ಉಂಟು ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಕವರ್ ದ ಬರ್ನ್ಟ್ ಏರಿಯಾ ವಿತ್ ಎ ಕ್ಲೀನ್ ಸ್ಟೆರೈಲ್ ಡ್ರೆಸ್ಸಿಂಗ್. ಏನ್ ಮಾಡ್ಬೇಕಾಗುತ್ತೆ, ಆ ಎಲ್ಲಿ ಎಲೆಕ್ಟ್ರಿಕ್ ಶಾಕ್ ಇಂದ ಸುಟ್ಟಿದೆ ವ್ಯಕ್ತಿಗೆ ಆಗಿರ್ತಕ್ಕಂಥ ಸುಟ್ಟ ಗಾಯಕ್ಕೆ ಕ್ಲೀನ್ ಆಗಿರ್ತಕ್ಕಂಥ ಸ್ಟೆರೈಲ್ ಅಂತ ಕರಿತೀವಿ, ಡ್ರೆಸ್ಸಿಂಗ್
ಕ್ಲಾತ್ ಅಂತ ನಾವು ಕರಿತೀವಿ ಅದನ್ನ. ಆ ಒಂದು ಡ್ರೆಸ್ಸಿಂಗ್ ಕ್ಲಾತ್ ಇಂದ ಅದನ್ನ ಏನ್ ಮಾಡ್ಬೇಕು ನಾವು ಮುಚ್ಚಬೇಕು. ಹಾಗೂ ಸಾಧ್ಯವಾದಷ್ಟು ಬೇಗ ಆ ವ್ಯಕ್ತಿಗೆ ಚಿಕಿತ್ಸೆಯನ್ನ ಕೊಡಿಸುವುದಕ್ಕೋಸ್ಕರ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗ್ಬೇಕು. ಗೆಟ್ ಡಾಕ್ಟರ್ಸ್ ಹೆಲ್ಪ್ ಟು ಟ್ರೀಟ್ ಹಿಮ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಆಯ್ತಲ್ಲ. If the victim is unconscious after electrical shock but is breathing, carry out the following statement. ಒಂದು ವೇಳೆ ವಿದ್ಯುತ್ ಶಕ್ತಿಯ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಪ್ರಜ್ಞಾಹೀನನಾಗಿದ್ರೆ, ಆ ವ್ಯಕ್ತಿ ಬ್ರೀತಿಂಗ್ ಏನಿದೆ ಅದನ್ನ ಫಸ್ಟ್ ಏಡ್ ನಾವು ಮಾಡಬೇಕಾಗುತ್ತೆ. ಹೇಳಿದೀನಿ ABC ಅಂತ ಹೇಳಿದೀನಿ. ಏರ್ವೇ, ಬ್ರೀತಿಂಗ್, ಸರ್ಕ್ಯುಲೇಷನ್. ಇಲ್ಲಿ ಮತ್ತೆ ಬ್ರೀತಿಂಗ್, ಅನ್ಕಾನ್ಸಿಯಸ್ ಆಗಿರ್ತಕ್ಕಂಥ ವ್ಯಕ್ತಿ ಬ್ರೀತಿಂಗ್ ಮಾಡೋದಕ್ಕೆ ನಾವು ಅನುವನ್ನ ಮಾಡ್ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಲೂಸನ್ ಎ ಕ್ಲಾತಿಂಗ್ ಅಟ್ ದ ನೆಕ್, ಚೆಸ್ಟ್ ಅಂಡ್ ವೆಸ್ಟ್. ಆತನ ಬಟ್ಟೆಯನ್ನ ಲೂಸ್ ಮಾಡ್ತಕ್ಕಂಥ, ಸಡಿಲವನ್ನು ಗೊಳಿಸ್ತಕ್ಕಂಥದ್ದು. ಬಟ್ಟೆ ಕತ್ತತ್ರ ಒಂದು ಟೈ ಹಾಕೊಂಡ್ಬಿಟ್ಟಿರ್ತಾನೆ, ಅಥವಾ ಸೊಂಟ, ವೇಸ್ಟ್, ಚೆಸ್ಟ್, ಎದೆ, ಇಲ್ಲೆಲ್ಲ ಏನ್ ಮಾಡ್ಬೇಕಾಗುತ್ತೆ, ಗುಂಡಿಯನ್ನ ಬಿಚ್ಚಿ ಆತನ ಬಟ್ಟೆಯನ್ನ ನಾವೇನ್ ಮಾಡ್ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಸಡಿಲವನ್ನ ಮಾಡಬೇಕು. ಮತ್ತೆ ಆ ವ್ಯಕ್ತಿಯನ್ನ ರಿಕವರಿ ಪೊಸಿಷನ್ಸ್ ಅಂತ ನಾವೇನ್ ಕರಿತೀವಿ, ಆ ರಿಕವರಿ ಪೊಸಿಷನ್ಸ್ ಗೆ ಆತನನ್ನ ಮಲಗಿಸ್ಬೇಕು ಅಥವಾ ಕುರುಳಿಸ್ಬೇಕು. Keep a constant check on breathing and pulse rate. If you find them feeble, immediately give a artificial respiration and press the lower rib to improve the heartbeat. ನೀವು ವಿದ್ಯುತ್ ಶಕ್ತಿಗೆ ಒಳಗಾಗಿ ಪ್ರಜ್ಞಾಶೂನ್ಯವಾಗಿರ್ತಕ್ಕಂಥ ವ್ಯಕ್ತಿಯ ಬ್ರೀತಿಂಗ್ ಅನ್ನ ಆಗಿಂದಾಗೆ, ಆತನ ಪಲ್ಸ್ ರೇಟ್ ಅನ್ನ, ಬ್ರೀತಿಂಗ್ ಅನ್ನ, ಉಸಿರಾಟವನ್ನ ಗಮನಿಸ್ತಾ ಇರಬೇಕು. ಒಂದು ವೇಳೆ ಆ ವ್ಯಕ್ತಿ ಉಸಿರಾಡ್ತಾ ಇರತಕ್ಕಂತ ಒಂದು ಉಸಿರಾಡೋದ್ರಲ್ಲಿ ಆತನಿಗೆ ಏನಾದರೂ ತೊಂದರೆ ಅಂತ ನಿಮಗೆ ಅನ್ನಿಸಿದಲ್ಲಿ, ಆ ವ್ಯಕ್ತಿಗೆ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇಲ್ಲ, ಉಸಿರಾಡ ಆಗ್ತಾ ಇಲ್ಲ ಆ ವ್ಯಕ್ತಿ ಎಂದಾಗ ನೀವು ಆರ್ಟಿಫಿಷಿಯಲ್ ರೆಸ್ಪಿರೇಷನ್ಸ್ ನ ವ್ಯಕ್ತಿಗೆ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. ಅನ್ಕಾನ್ಸಿಯಸ್ ಸಂದರ್ಭದಲ್ಲಿ ಕೀಪ್ ದ ಕ್ಯಾಸುಯಾಲಿಟಿ ವಾರ್ಮ್ ಅಂಡ್ ಕಂಫರ್ಟಬಲ್. ಆ ವ್ಯಕ್ತಿಯನ್ನ ಯಾವಾಗಲೂ ಬೆಚ್ಚನೆ ರೀತಿಯಲ್ಲಿ ಇಡಲಿಕ್ಕೆ, ಆತ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವವರೆಗೆ ಬೆಚ್ಚನೆ ರೀತಿಯಲ್ಲಿ ಆತನ ಇಡಬೇಕು. ಮತ್ತೆ ಡಾಕ್ಟರ್ ಹತ್ರ ಬೇಗ ಆ ವ್ಯಕ್ತಿಯನ್ನು ನಾವು ಕರೆದುಕೊಂಡು ಹೋಗ್ಬೇಕಾಗುತ್ತೆ. ಹಾಗೂ ಡು ನಾಟ್ ಗಿವ್ ಎನಿ ಅನ್ಕಾನ್ಸಿಯಸ್ ಪರ್ಸನ್ ಎನಿಥಿಂಗ್ ಥ್ರೂ ದ ಮೌತ್. ಯಾವುದೇ ಅನ್ಕಾನ್ಸಿಯಸ್ ಪರ್ಸನ್ಗೆ, ಈ ವಿದ್ಯುತ್ ಶಕ್ತಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ, ಡು ನಾಟ್ ಗಿವ್ ಆನ್ ಅನ್ಕಾನ್ಸಿಯಸ್ ಪರ್ಸನ್ ಎನಿಥಿಂಗ್ ಥ್ರೂ ದ ಮೌತ್. ಅಂದ್ರೆ ಯಾವುದೇ ರೀತಿಯಾದಂತಹ ಆಹಾರ ಪದಾರ್ಥವನ್ನ ಆತನ ಬಾಯಿನಿಂದ ತಿನ್ನಿಸ್ಲಿಕ್ಕೆ ಹೋಗಬಾರದು. ಡು ನಾಟ್ ಲಿವ್ ಎ ಅನ್ಕಾನ್ಸಿಯಸ್ ಪರ್ಸನ್ ಅನ್ಅಟೆಂಡೆಡ್. ಅಂತ ಪ್ರಜ್ಞಾಹೀನರಾಗಿ ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನ ಹಾಗೆ ಬಿಟ್ಟು ಹೋಗಬಾರ್ದು. ಆ ವ್ಯಕ್ತಿಯನ್ನು ನಾವು ಅಟೆಂಡ್ ಮಾಡಬೇಕು. ಏಕಾಂಗಿಯಾಗಿ ಆ ವ್ಯಕ್ತಿಯನ್ನ ಅಲ್ಲಿ ಬಿಟ್ಟು ಕದಲಬಾರದು. ಎ ಪರ್ಸನ್ ಹ್ಯಾವಿಂಗ್ ಎ ರಿಸೀವ್ಡ್ ಎಲೆಕ್ಟ್ರಿಕ್ ಶಾಕ್ may also have a burn injuries. Do not waste time by applying the first aid to the burns until breathing has been restored and the patient can breathe normally. ಯಾವ ವ್ಯಕ್ತಿಗೆ ವಿದ್ಯುತ್ ಅಪಘಾತ ಆಗಿರುತ್ತೋ ಆ ವ್ಯಕ್ತಿಗೆ ಸುಟ್ಟಗಾಯವೂ ಕೂಡ ಆಗಿರುತ್ತೆ. ಹಾಗಾಗಿ ರೋಗಿಯ ಉಸಿರಾಟವನ್ನ ಪುನಃಸ್ಥಾಪಿಸುವವರೆಗೆ, ಮತ್ತೆ ರೋಗಿಯು ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತಹ, ಉದಾಹರಣೆಗೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಅಂತ ಏನ್ ಕರಿತೀವಿ, ಆ ರೀತಿ ಸಹಾಯವಿಲ್ಲದೆ ಉಸಿರಾಡುವವರೆಗೆ, ಆತ ಬ್ರೀತಿಂಗ್ ಬರೋವರೆಗೆ ಸುಟ್ಟ ಗಾಳಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡುವ ಮೂಲಕ ಸಮಯವನ್ನ ವ್ಯರ್ಥ ಮಾಡಬಾರದು. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅನ್ಕಾನ್ಸಿಯಸ್ ಪರ್ಸನ್. ಇನ್ ಕೇಸ್ ಆಫ್ ಬರ್ನ್ಸ್ ಆರ್ ಸೆವರ್ ಬ್ಲೀಡಿಂಗ್, ತುಂಬಾ ಜಾಸ್ತಿ ಬರ್ನ್ ಆಗಿ ವ್ಯಕ್ತಿಗೆ ಏನ್ ಮಾಡಬೇಕು? ಬರ್ನ್ಸ್ ಕಾಸ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಶಾಕ್ ಆರ್ ವೆರಿ ಪೇನ್ಫುಲ್.
If a large area of the body is burned, clean the wound using a clean water. This treatment relieves the victim pain. Do not give any other treatment on your own. Send for a doctor for the further treatment. ಯಾವ ವ್ಯಕ್ತಿಗೆ ವಿದ್ಯುತ್ ಶಕ್ತಿ ಅಪಘಾತವಾಗಿರುತ್ತೋ ಅಂತ ವ್ಯಕ್ತಿಗೆ ಸುಟ್ಟ ಗಾಯವೂ ಕೂಡ ಆಗಿರುತ್ತೆ. ಹಾಗೂ ಆ ಗಾಯ ತುಂಬಾ ತ್ರಾಸದಾಯಕವಾಗಿರುತ್ತೆ, ನೋವಿನಿಂದ ಕೂಡಿರುತ್ತೆ. ಹಾಗಾಗಿ ಎಲ್ಲಿ ಆ ವ್ಯಕ್ತಿಯ ಶರೀರದಲ್ಲಿ ಸುಟ್ಟಿರುತ್ತೋ, ಗಾಯವಾಗಿರುತ್ತೋ, ಬಂಟಾಗಿರುತ್ತೋ ಅಂತ ಗಾಯವನ್ನ ಫಸ್ಟ್ ಅಂಡ್ ಸೆಕೆಂಡ್ ಡಿಗ್ರಿ ಬರ್ನ್ ಏನ್ ಮಾಡ್ಬೇಕಾಗುತ್ತೆ, ನೀರಿನಿಂದ ತೊಳೆಯಬೇಕಾಗುತ್ತೆ. ಇದರಿಂದ ಆ ವ್ಯಕ್ತಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೋವು ಶಮನವಾಗುತ್ತೆ ಮತ್ತು ಆ ವ್ಯಕ್ತಿಯನ್ನ ಆದಷ್ಟು ಬೇಗ ಚಿಕಿತ್ಸೆಗಾಗಿ ಡಾಕ್ಟರ್ ಅಲ್ಲಿಗೆ ಹಾಸ್ಪಿಟಲ್ಗೆ ಏನ್ ಮಾಡಬೇಕಾಗುತ್ತೆ, ನಾವು ಕರೆದುಕೊಂಡು ಹೋಗಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. A wound which is bleeding profusely, especially in the wrist, hand and fingers, must be considered serious and must receive a doctor's attention. ನೋಡಿ ಮಕ್ಕಳೇ, ಯಾವ ವ್ಯಕ್ತಿಗೆ ಈ ಶಾಕ್ ಆದಾಗ ಕೆಲವರಿಗೆ ಬ್ಲೀಡಿಂಗ್ ಕೂಡ ಅಪಾರವಾಗಿ ರಕ್ತಸ್ರಾವ ಆಗ್ತಾ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ರಿಸ್ಟ್ ಹತ್ರ, ಫಿಂಗರ್ಸ್ ಹತ್ರ, ಕೈಗಳಲ್ಲಿ ಆಗಾಗ ಸೊ ನಾವು ಆ ಒಂದು ಕಂಡೀಷನ್ಸ್ ಅನ್ನ ತುರ್ತು ಅಂತ ನಾವೇನ್ ಮಾಡ್ಬೇಕಾಗುತ್ತೆ, ಭಾವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಅದರ ಕಡೆಗೆ ಡಾಕ್ಟರ್ ಗಮನವನ್ನು ಕೂಡ ನಾವು ಸೆಳಿಬೇಕಾಗುತ್ತೆ. ಇಮಿಡಿಯೇಟ್ ಫಸ್ಟ್ ಏಡ್ ಮೆಜರ್ ಕ್ಯಾರಿ ಔಟ್ ಅಂತ ವ್ಯಕ್ತಿಗಳಿಗೆ ಈ ಕೆಳಕಂಡಂತ ಏನ್ ಇಮಿಡಿಯೇಟ್ ಮೆಜರ್ಸ್ ಅನ್ನು ತಗೋಬೇಕು. ಮೇಕ್ ದ ಪೇಷಂಟ್ ಲೈ ಡೌನ್ ಅಂಡ್ ರೆಸ್ಟ್. ವ್ಯಕ್ತಿಯನ್ನ ಮಲಗಿಸಿ ಆತ ಆರಾಮಾಗಿ ವಿಶ್ರಮಿಸಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು. ಇಫ್ ಪಾಸಿಬಲ್ ರೈಸ್ ದ ಇಂಜೂರ್ಡ್ ಪಾರ್ಟ್ ಅಬೌವ್ ದ ಲೆವೆಲ್ ಆಫ್ ದ ಬಾಡಿ. ಸಾಧ್ಯವಾದ್ರೆ ಆ ವ್ಯಕ್ತಿಗೆ ಯಾವ ಬಾಡಿಯ ಶರೀರದ ಭಾಗ ಪೆಟ್ಟು ಬಿದ್ದಿರುತ್ತೋ ಆ ಭಾಗವನ್ನ ಸ್ವಲ್ಪ ಮೇಲಕ್ಕೆ ಏನ್ ಮಾಡ್ಬೇಕು, ನಾವು ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ ಇಲ್ಲಿ ಕೈ, ವ್ಯಕ್ತಿಯ ಕೈ ಇಂಜೂರ್ಡ್ ಆಗಿದೆ ಸಾಕಿಂದ, ಸೊ ಮತ್ತೆ ತಲೆಗೆ ಇಂಜೂರ್ಡ್ ಆಗಿದೆ. ಹಾಗಾಗಿ ಆ ಎರಡು ಪಾರ್ಟ್ ಅನ್ನ ಏನ್ ಮಾಡಿದೀವಿ, ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಏನೋ ಒತ್ತಿಗೆಯನ್ನ ಕೊಟ್ಟು ಎತ್ತರಿಸಿರ್ತಕ್ಕಂಥದ್ದನ್ನ ನೀವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಹಾಗೂ squeeze together the side of the wound as shown in figure. Apply the pressure as long as it is necessary. Stop the bleeding. ನೋಡಿ ಅಲ್ಲಿ ಗಾಯ ಓಪನ್ ಆಗಿದೆ, ಹಾಗಾಗಿ ಎರಡೂ ಕೈಯಲ್ಲಿ ಏನ್ ಮಾಡಬೇಕು, ಆ ಗಾಯವನ್ನು ಹೀಗೆ ಪ್ರೆಸ್ ಮಾಡಿ ಎಲ್ಲಿವರೆಗೆ ರಕ್ತಸ್ರಾವ ನಿಲ್ಲುವವರೆಗೆ ಈ ಒಂದು ಕ್ರಿಯೆಯನ್ನು ನಾವು ಮಾಡಬೇಕಾಗುತ್ತೆ. When the bleeding stops temporarily, put a dressing over the wound using a sterilized cotton and cover it with a pad of soft material. ರಕ್ತವನ್ನ ನಿಲ್ಲಿಸಿ ಆದಮೇಲೆ ರಕ್ತ ನಿಂತಿದೆ, ಸ್ರಾವ ಆಗೋದು ನಿಂತಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದ ಮೇಲೆ ಆ ವ್ಯಕ್ತಿಯ ಗಾಯದ ಮೇಲೆ ಸ್ಟೆರಿಲೈಸ್ಡ್ ಕಾಟನ್ ಅನ್ನ, ಹತ್ತಿಯನ್ನ ಇಟ್ಟು ಅಲ್ಲಿ ಡ್ರೆಸ್ಸಿಂಗ್ ಕ್ಲಾತ್ ಅಥವಾ ಪ್ಯಾಡ್ ಅನ್ನ ಇಟ್ಟು ಏನ್ ಮಾಡ್ಬೇಕಾಗುತ್ತೆ, ನಾವು ಬ್ಯಾಂಡೇಜ್ ಅನ್ನ ಮಾಡಬೇಕಾಗುತ್ತೆ. It is important. It is the immediate first aid measures for the victims. If the wound is in the abdominal area, ಅಂದ್ರೆ ಹೊಟ್ಟೆ ಅಂತ ಕೆಳಗಡೆ ಆಗಿದ್ರೆ ಅಲ್ಲೇನಾಗುತ್ತೆ, caused by failing a sharp tool, ಏನಾದ್ರು ಶಾರ್ಪ್ ಎಡ್ಜ್ಡ್ ಟೂಲ್ಸ್ ಏನಾದ್ರು ಚುಚ್ಚಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಲ್ಲಿ wound ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಇಂಟರ್ನಲ್ ಬ್ಲೀಡಿಂಗ್ ಅನ್ನ ನಾವು ಸ್ಟಾಪ್ ಮಾಡಬಹುದು. ಹೇಗಂದ್ರೆ ಒಂದು ಸ್ವಲ್ಪ ಬೆಂಡ್ ಅನ್ನ ಮಾಡೋದ್ರ ಮೂಲಕ. ಈಗ ಉದಾಹರಣೆಗೆ ಈ ಕೈ ಇಲ್ಲಿದೆ, ಈಗ ನಾವು ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಾವೇ ಪ್ರೆಷರ್ ಅನ್ನ ಅಪ್ಲೈ ಮಾಡಿದಾಗುತ್ತೆ, ಬ್ಲೀಡಿಂಗ್ ಕೂಡ ನಿಲ್ಲುತ್ತೆ. ಅದೇ ರೀತಿ ನಾವು ಅಬ್ಡಾಮಿನಲ್ ಏರಿಯಾದಲ್ಲಿ ಆದಾಗ ಸ್ಟ್ಯಾಬ್ ವುಂಡ್ ಅಂತ ಕರಿತೀವಿ. ಅಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಪೇಷಂಟ್ಸ್ ನ ಬೆಂಡ್ ಅನ್ನ ನಾವು ಮಾಡಿಸ್ಬೇಕಾಗುತ್ತೆ. ಜನರಲ್ ಪ್ರೊಸೀಜರ್ ಸ್ಟೆಪ್ಸ್ ಟು ಬಿ adopted for treating a person suffering from electrical shock. General procedures ಏನಿದೆ ನೋಡೋಣ. Observe the situation, choose the appropriate method. ಸಂದರ್ಭವನ್ನ ಅವಲೋಕಿಸಿ ನಾವು ಆ ವ್ಯಕ್ತಿಗೆ ಯಾವ ರೀತಿಯಾದಂತ ಚಿಕಿತ್ಸೆಯನ್ನ ನೀಡಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಳ್ಬೇಕು. ಮೊದಲನೇದಾಗಿ ಟು ರಿಲೀಸ್ ದ ಪರ್ಸನ್ ಫ್ರಮ್ ಎಲೆಕ್ಟ್ರಿಕ್ ಕಾಂಟ್ಯಾಕ್ಟ್. ವ್ಯಕ್ತಿ ಎಲೆಕ್ಟ್ರಿಕ್ ಶಾಕ್ಗೆ ಒಳಗಾದಾಗ ಏನಾಗಿರ್ತಾನೆ, ಅಲ್ಲಿ ಆತನ ಕೈ ಇಟ್ಕೊಂಡಿರುತ್ತೆ, ಕಾಂಟ್ಯಾಕ್ಟ್ ಆಗಿರುತ್ತೆ,
ಅಲ್ಲಿಂದ ಅದನ್ನ ನಾವು ಬೇರ್ಪಡಿಸ್ತಕ್ಕಂಥ ಕ್ರಿಯೆಯನ್ನ ಮಾಡಬೇಕಾಗುತ್ತೆ. ಡು ನಾಟ್ ರನ್ ಟು ಸ್ವಿಚ್ ಆಫ್ ದ ಸಪ್ಲೈ ದಟ್ ಇಸ್ ಫಾರ್ ಅವೇ ಆರ್ ಸ್ಟಾರ್ಟ್ ಸರ್ಚಿಂಗ್ ಫಾರ್ ದ ಮೈನ್ ಸ್ವಿಚ್. ಅಪಘಾತ ಆಗಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಇದ್ದಾನೆ, ಆದ್ರೆ ಅದರ ಸ್ವಿಚ್ಚು ಬೇರೆಲ್ಲೋ ಇದೆ, ದೂರದಲ್ಲಿದೆ ಸರಬರಾಜು ಸ್ವಿಚ್ಚು. ಅದನ್ನು ಆಫ್ ಮಾಡಲು ಓಡೋದಾಗ್ಲಿ ಅಥವಾ ಎಲ್ಲಿದೆ ಅಂತ ಹುಡುಕೋದಾಗ್ಲಿ ಪ್ರಕ್ರಿಯೆಯನ್ನು ಮಾಡಬಾರದು. ಮೊದಲೇನ್ ಮಾಡಬೇಕು, ಆ ವ್ಯಕ್ತಿಯನ್ನ ಅಲ್ಲಿಂದ ಬೇರ್ಪಡಿಸಬೇಕು. ಬೇರೆ ಮಾರ್ಗಗಳಿದೆ. ಉದಾಹರಣೆಗೆ ಆ ವ್ಯಕ್ತಿಯನ್ನ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಅನ್ನ ಉಪಯೋಗಿಸಿಕೊಂಡು ಅಥವಾ ಒಣಗಿರ್ತಕ್ಕಂಥ ಮರದ ತುಂಡನ್ನ ಉಪಯೋಗಿಸಿಕೊಂಡು ಅಲ್ಲಿಂದ ಆ ವ್ಯಕ್ತಿಯನ್ನ ಏನ್ ಮಾಡ್ಬೇಕು, ನಾವು ಬೇರ್ಪಡಿಸ್ತಕ್ಕಂಥ ಕಾರ್ಯವನ್ನ ಮಾಡಬೇಕಾಗುತ್ತೆ. ಸೊ ನಂತರ ಆ ವ್ಯಕ್ತಿಯನ್ನ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ನಿಯರೆಸ್ಟ್ ವೆಂಟಿಲೇಟೆಡ್ ಪ್ಲೇಸ್, ಎಲ್ಲಿ ಗಾಳಿ ಬೆಳಕು ಸರಿ ಇರುತ್ತೋ ಅಲ್ಲಿ ಆ ವ್ಯಕ್ತಿಯನ್ನ ಸ್ಥಳಾಂತರವನ್ನ ಮಾಡಬೇಕು. ಚೆಕ್ ದ ವಿಕ್ಟಿಮ್ ಬ್ರೀತಿಂಗ್ಸ್ ಅಂಡ್ ಅನ್ಕಾನ್ಶಿಯಸ್. ಚೆಕ್ ಇಫ್ ದೇರ್ ಆರ್ ಇಂಜುರೀಸ್ in the chest or abdomen. Give artificial respiration, applying the pressure on the heart if found necessary. ನೋಡಿ, ಇಂಥ ವ್ಯಕ್ತಿ ನೀವು ಗಾಳಿ ಬೆಳಕಿಗೆ ಮಲಗಿಸಿದ ಸಂದರ್ಭದಲ್ಲಿ ಆ ವ್ಯಕ್ತಿ ಬ್ರೀತಿಂಗ್ ಇದೆಯಾ, ಪ್ರಜ್ಞೆ ಇದೆಯಾ, ಯಾವುದಾದರೂ ದೊಡ್ಡ ಗಾಯಗಳಾಗಿದೆಯಾ, ಎದೆ ಮೇಲಾಗ್ಬೋದು, ಹೊಟ್ಟೆಯಲ್ಲಾಗ್ಬೋದು ಆಗಿದೆಯಾ, ಆತನಿಗೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ಸ್ ಬೇಕಾಗಿದೆಯಾ, ಇವುಗಳೆಲ್ಲವನ್ನ ನಾವೇನ್ ಮಾಡಬೇಕು, ಪರಿಶೀಲಿಸಿ ಆ ನಿಟ್ಟಿನಲ್ಲಿ ನಾವೇನನ್ನ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ನಿಮ್ಗೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ಸ್ ಅಂದ್ರೆ ಈಗ ನಿಮ್ಗೆ ಗೊತ್ತು, ಡಿಪೆಂಡಿಂಗ್ ಅಪಾನ್ ದ ಇಂಜುರೀಸ್, ಆತನ ಗಾಯದ ಪ್ರಮಾಣದ ಮೇಲೆ ಈ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ಸ್ ಐದರ್ ಚೆಸ್ಟ್ ಆರ್ ಅಬ್ಡಮನ್ ಯಾವುದಾದ್ರೂ ಮೆಥಡ್ ನಲ್ಲಿ ನೀವು ಆರ್ಟಿಫಿಷಿಯಲ್ ರೆಸ್ಪಿರೇಷನ್ಸ್ ಅನ್ನ ಮಾಡಬಹುದು. ಇನ್ ಕೇಸ್ ಸರ್ಕ್ಯುಲೇಷನ್ಸ್ ಇಲ್ಲ ಅಂತಂದ್ರೆ CPR ಅನ್ನು ನಾವು ಮಾಡಬೇಕಾಗುತ್ತೆ ಅಥವಾ ಡೆಫಿಬ್ರಿಲೇಷನ್ಸ್ ಅನ್ನು ನಾವು ಮಾಡಬೇಕಾಗುತ್ತೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂತರ ವ್ಯಕ್ತಿಯನ್ನ ಡಾಕ್ಟರ್ ಹತ್ತಿರಕ್ಕೆ ನಾವೇನ್ ಮಾಡಬೇಕಾಗುತ್ತೆ, ಕರೆದುಕೊಂಡು ಹೋಗ್ಬೇಕಾಗುತ್ತೆ. ಟಿಲ್ ಡಾಕ್ಟರ್ ಅರೈವ್ಸ್ ಯು ಸ್ಟೇ ವಿತ್ ದ ವಿಕ್ಟಿಮ್ ರೆಂಡರ್ ಹೆಲ್ಪ್ as best as you can. ನಿಮ್ಮ ಕೈಲಿ ಆ ವ್ಯಕ್ತಿಯನ್ನ ಡಾಕ್ಟರ್ ಹತ್ತಿರದ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗುವವರೆಗೂ ನಿಮ್ಮ ಕೈಲಿ ಎಷ್ಟು ಆತನಿಗೆ ಹೆಲ್ಪ್ ಮಾಡಲಿಕ್ಕಾಗುತ್ತೋ ಆ ಒಂದು ಕಾರ್ಯವನ್ನ ಮಾಡಬೇಕು ಮತ್ತು ಆ ವ್ಯಕ್ತಿಯ ಜೊತೆಯಲ್ಲಿ ನೀವು ಇರಬೇಕು. ಇಟ್ ಈಸ್ ಇಂಪಾರ್ಟೆಂಟ್. ಪ್ಲೇಸ್ ದ ವಿಕ್ಟಿಮ್ ಟು ರಿಕವರಿ ಪೊಸಿಷನ್ಸ್. ಕವರ್ ದ ವಿಕ್ಟಿಮ್ ವಿತ್ ಎ ಕೋಟ್, ಸೋಕ್ಸ್ ಆರ್ ಎನಿ ಸಚ್ ಥಿಂಗ್ ಟು ಕೀಪ್ ದ ವಿಕ್ಟಿಮ್ ವಾರ್ಮ್. ವ್ಯಕ್ತಿಯನ್ನ ನಾವು ವಾರ್ಮ್ ಆಗಿರ್ಬೇಕು. ವಾರ್ಮ್ ಅಂದ್ರೆ ಬಿಸಿಯಾಗಿ ಬೆಚ್ಚನೆಯಾಗಿ ಇಡಬೇಕಾಗುತ್ತೆ. ಆಗ ಆತನ ವ್ಯಕ್ತಿಯ ಕೋಟ್ ಇರ್ಬೋದು, ಆತನ ಕಾಲಿಗೆ ಸಾಕ್ಷನ್ ಹಾಕೋದಿರ್ಬೋದು, ಸೊ ಒಂದ್ ಸ್ವಲ್ಪ ಮೇಲೆ ಹೊದಿಕೆಯನ್ನು ಒಸೋದಿರ್ಬೋದು. ರಿಕವರಿ ಪೊಸಿಷನ್ ಬಂದ್ಮೇಲೆ ಈ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಸೊ ಈ ಎಲ್ಲಾ ಕಾರ್ಯಗಳನ್ನ ಈ ಮೇಲೆ ಏನೇನು ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನ ಎಲ್ಲಾ ಕ್ರಿಯೆಗಳನ್ನ ವ್ಯವಸ್ಥಿತವಾಗಿ ಮತ್ತು ಚುರುಕಾಗಿ ನಾವು ಮಾಡಬೇಕು. ಯಾವಾಗ ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡತಕ್ಕಂಥದ್ದು ವಿಳಂಬವಾಗುತ್ತೋ ಆಗ ಅದು ಆತನ ಜೀವಕ್ಕೆ ಅಪಾಯವನ್ನ ತಂದೊಡ್ಬಹುದು. ಹಾಗಾಗಿ ಸೊ the action listed above must be taken systematically and briskly, delaying treating the patient but danger is life. ಮಕ್ಕಳೇ, ಸೊ ನಾವು ಕಮ್ ಟು ದಿ ಎಮರ್ಜೆನ್ಸಿ. ಎಮರ್ಜೆನ್ಸಿ ಅಂದ್ರೆ ಇದು ನ್ಯಾಷನಲ್ ಎಮರ್ಜೆನ್ಸಿ ಇಲ್ಲ, ಅಪಘಾತ ಆದಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. An emergency is an unexpected occurrence and requires immediate action in a place like a workshop. Such a situation can arise when a person gets a shock due to electrical current or a person gets injured by the rotating part of the machines. ಅಂದ್ರೆ ಈ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಅನ್ನೋದು ಮಕ್ಕಳೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಕರೆನ್ಸ್, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್. ಇದಕ್ಕೇನ್ ಬೇಕಾಗುತ್ತೆ, ರಿಕ್ವೈರ್ಡ್ ಇಮಿಡಿಯೇಟ್ ಆಕ್ಷನ್. ದಟ್ ಈಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಸಾಮಾನ್ಯವಾಗಿ ಸಪೋಸ್ ಇನ್ ಎ ಪ್ಲೇಸ್ ಲೈಕ್ ವರ್ಕ್ಶಾಪ್, ನಮ್ಮ ವರ್ಕ್ಶಾಪ್ ನಲ್ಲಿ ಕಾರ್ಯ ಮಾಡತಕ್ಕಂಥ ಸ್ಥಳದಲ್ಲಿ ಯಾವುದೋ ವ್ಯಕ್ತಿ ವಿದ್ಯುತ್ ಅಪಘಾತಕ್ಕೆ ಒಳಗಾಗಿರ್ತಾನೆ ಅನ್ಕೊಳ್ಳಿ, ಅಥವಾ ಯಾವುದೋ ವ್ಯಕ್ತಿ ಯಾವುದೋ ಮೆಷಿನ್ ನಲ್ಲಿ ಯಂತ್ರದಲ್ಲಿ ಕೆಲಸ ಮಾಡುವಾಗ ಆತನಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಸಣ್ಣ ಪುಟ್ಟ ಅಥವಾ ದೊಡ್ಡ ಗಾಯಗಳು ಆಗಿರ್ಬೋದು. ಅಂತ ಒಂದು ಸಂದರ್ಭವನ್ನು ನಾವೇನಂತ ಕರಿತೀವಿ, ಎಮರ್ಜೆನ್ಸಿ, ಅನ್ಎಕ್ಸ್ಪೆಕ್ಟೆಡ್ ಅಕರೆನ್ಸ್. ಸೊ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ತ್ವರಿತವಾದ ಕ್ರಮವನ್ನ
ಇದನ್ನ ನಾವೇನಂತ ಕರಿತೀವಿ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಅಂತ ನಾವು ಕರಿತೀವಿ. In a such situation, switching off the supply will be the first and best solution to avoid further damage to the victim. For this, every person involved in the workshop should know which switch controls the area where the victim of shock remains. ನೋಡಿ, ಹಾಗಾಗಿ ಈ ಎಲೆಕ್ಟ್ರಿಕಲ್ ಶಾಕ್ಗೆ ಒಳಗಾದ ವ್ಯಕ್ತಿಗೆ ಎಮರ್ಜೆನ್ಸಿ ಯಾವ ಕ್ರಮವನ್ನು ನಾವು ತೆಗೆದುಕೊಳ್ಬೇಕು ಅಂದ್ರೆ, ಫಸ್ಟ್ ಸಪ್ಲೈಯನ್ನ ಕಟ್ ಮಾಡಬೇಕು. ಪವರ್ ಸಪ್ಲೈಯನ್ನ ಕಟ್ ಮಾಡಬೇಕು. ಪವರ್ ಸಪ್ಲೈಯನ್ನ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಆ ವ್ಯಕ್ತಿ ಜಾಸ್ತಿ ಡ್ಯಾಮೇಜ್ ಆಗೋದನ್ನ ನಾವು ಅವಾಯ್ಡ್ ಮಾಡಬಹುದು. ಮತ್ತೆ ಈ ಪವರ್ ಸಪ್ಲೈ ಯಾವ ಇದಕ್ಕೆ ಸಂಬಂಧಪಟ್ಟಾಗೆ ಪವರ್ ಸಪ್ಲೈ ಸ್ವಿಚಸ್ ಎಲ್ಲಿರುತ್ತೆ, ಕಂಟ್ರೋಲ್ಸ್ ಎಲ್ಲಿರುತ್ತೆ ಅನ್ನೋದು ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ವರ್ಕರ್ಸ್ಗೂ ಕೂಡ ತಿಳಿದಿರಬೇಕು, ನೌಕರರಿಗೂ ತಿಳಿದಿರಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ. Normally, the total wiring in a workshop is controlled by a main switch, and the different area within the workshop may have 2 or more sub-main switches. ಈಗ ನೀವು ನಮ್ಮ ಕಾಲೇಜಿನಲ್ಲಿ ನೋಡಿದ್ದೀವಿ. ಸೊ ಒಂದು ಎಲೆಕ್ಟ್ರಿಕಲ್ ಮೈನ್ ಸ್ವಿಚ್ ಇದೆ, ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಅದಾದ್ಮೇಲೆ ಒಂದು ಸಬ್ ಮೈನ್ ಸ್ವಿಚಸ್ ಅಂತ ಇದೆ. ಎಲ್ಲಿ ನಾನು ಕುತ್ಕೊಳ್ತೀನಿ, ನನ್ನ ಎಡಭಾಗದಲ್ಲಿ ಸಬ್ ಮೈನ್ ಸ್ವಿಚಸ್ ಇದೆ. ಅದು ಅಲ್ಲದೆ ಡಿಸ್ಟ್ರಿಬ್ಯೂಷನ್ಸ್ ಬೋರ್ಡ್ ನಲ್ಲೂ ಕೂಡ ಸ್ವಿಚಸ್ ಇದೆ. ನೋಡಿ, ಡಿಸ್ಟ್ರಿಬ್ಯೂಷನ್ ಬೋರ್ಡ್, ಸಬ್ಮೈನ್, ಮೈನ್, ಸಬ್ಮೈನ್, ಡಿಸ್ಟ್ರಿಬ್ಯೂಷನ್ ಬೋರ್ಡ್. ಸೊ ಅಲ್ಲಿಗೆ ಏರಿಯಾ ಕಂಟ್ರೋಲ್ ಇದಾಗನೆ ಕಂಟ್ರೋಲ್ ಶಾಪ್ 1, ಕಂಟ್ರೋಲ್ ಶಾಪ್ 2, ಕಂಟ್ರೋಲ್ ಶಾಪ್ 3, ಈ ರೀತಿ ಅಲ್ಲಿ ಕೆಲಸ ಮಾಡಿರೋರಿಗೆಲ್ಲ ಇದರ ಬಗ್ಗೆ ನೀವು ನಾಲೆಡ್ಜಸ್ ಇರಬೇಕು. To ascertain the area of the submain control, switch off one of the submain switches and try to switch on the lights, fans and power points in that suspected area. ಏನಾದ್ರು ಸಸ್ಪೆಕ್ಟೆಡ್ ಏರಿಯಾ ಇದೆ, ಈ ಮೈನ್ ಕಂಟ್ರೋಲ್, ಸಬ್ ಮೈನ್ ಕಂಟ್ರೋಲ್ ನ ಸ್ವಿಚ್ ಆಫ್ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ಯಾವ್ದೋ ಒನ್ ಆಫ್ ದ ಮೈನ್ ಅನ್ನ ಆಫ್ ಮಾಡಿ, ಸ್ವಿಚ್ ಗಳನ್ನ ಆನ್ ಮಾಡಿ, ಆಫ್ ಮಾಡಿ, ಆನ್ ಮಾಡಿ, ಆಫ್ ಮಾಡಿ, ಫ್ಯಾನ್ ಅಥವಾ ಲೈಟ್ಸ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಸಪ್ಲೈ ಈಸಿಯಾಗಿ ಗೊತ್ತಾಗುತ್ತೆ. ಇದನ್ನ ಸಸ್ಪೆಕ್ಟೆಡ್ ಏರಿಯಾ ಇದ್ದಾಗ, ನಿಮಗೆ ಮಾಹಿತಿ ಇಲ್ಲದಿದ್ದಾಗ ಈ ರೀತಿ ನಾವು ಮಾಡಬೇಕಾಗುತ್ತೆ. If they do not work, then the area covered by the fan, light and power points are controlled by the submain switch. If they do not work, ಅಲ್ಲಿ ಇನ್ನು ಕೆಲಸ ಮಾಡಿಲ್ಲ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಏನು ಫ್ಯಾನ್ಸ್ ಇದೆ, ಲೈಟ್ ಇದೆ, ಪವರ್ ಪಾಯಿಂಟ್ಸ್ ಇದೆ, ಅದೆಲ್ಲ ಎಲ್ಲಿಗೆ ಕಂಟ್ರೋಲ್ ಇರುತ್ತೆ, ಸಬ್ಮೈನ್ ಸ್ವಿಚಸ್ ಅಲ್ಲಿ ಅದರದ್ದು ಕಂಟ್ರೋಲ್ ಇರುತ್ತೆ. ಹಾಗಾಗಿ ಒನ್ ಆಫ್ಟರ್ ಅನದರ್ ಸ್ವಿಚ್ ಆಫ್ ದ ಸಬ್ಮೈನ್ ಸ್ವಿಚಸ್ ಅಂಡ್ ಲೊಕೇಟ್ ದೇರ್ ಏರಿಯಾ ಆಫ್ ದಿ ಕಂಟ್ರೋಲ್. ಒಂದಾದ್ಮೇಲೆ ಒಂದು ಸ್ವಿಚ್, ಸಬ್ಮೈನ್ ಸ್ವಿಚಸ್ ಅನ್ನ ಆಫ್ ಮಾಡಬೇಕು. ಆ ಯಾವ ಏರಿಯಾ ಕಂಟ್ರೋಲ್ ಇದೆ ಅನ್ನೋದನ್ನ ನಾವು ಗುರುತಿಸಬೇಕಾಗುತ್ತೆ. ಮಾರ್ಕ್ ದ ಏರಿಯಾ ಆಫ್ ದ ಕಂಟ್ರೋಲ್ ಆಫ್ ದ ಸ್ವಿಚ್ ಇನ್ ದ ಪ್ಲಾನ್ ಆಫ್ ದ ವೈರ್ಮ್ಯಾನ್ ಸೆಕ್ಷನ್ಸ್. ಅಲ್ಲಿ ಮಾರ್ಕಿಂಗ್ ಅನ್ನು ಕೂಡ ಮಾಡಿದ್ರೆ ತುಂಬಾ ಅಂತ ಎಮರ್ಜೆನ್ಸಿ ಸಿಚುವೇಶನ್ಸ್ ನಲ್ಲಿ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಸ್ವಿಚ್ ಆಫ್ ಅನ್ನ ಮಾಡಲಿಕ್ಕೆ. In a well-organized workshop, the main switch, the sub-main switches and the distribution will have clear marking. ಹಾಗಾಗಿ ಏನ್ ಮಾಡ್ತಾರೆ, ಒಂದು ಆರ್ಗನೈಸ್ ಆಗಿರ್ತಕ್ಕಂಥ ವರ್ಕ್ಶಾಪ್ ನಲ್ಲಿ, ಫ್ಯಾಕ್ಟರೀಸ್ ನಲ್ಲಿ, ಇಂಡಸ್ಟ್ರೀಸ್ ನಲ್ಲಿ ಪ್ರತಿಯೊಂದನ್ನು ಏನ್ ಮಾಡಿರ್ತಾರೆ, ಈ ರೀತಿ ಕ್ರಮಬದ್ಧವಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾರ್ಕ್ ಅನ್ನು ಮಾಡಿರ್ತಾರೆ. ಮೈನ್ ಸ್ವಿಚ್ ಯಾವುದು, ಸಬ್ ಮೈನ್ ಸ್ವಿಚಸ್ ಯಾವುದು, ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಯಾವುದು, ಯಾವುದು ಯಾವ ಕಂಟ್ರೋಲ್ ಏರಿಯಾ ಅನ್ನೋದನ್ನಲ್ಲಿ ನಮೂದನ್ನ ಮಾಡಿರ್ತಾರೆ. So if this is not found, do this now. However, if you are not sure about the area of the control of the submain of the switches, it is always better to switch off the main switch itself. ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಮೈನ್ ಸ್ವಿಚ್ ಅನ್ನೇ ನೀವೇನ್ ಮಾಡ್ಬೇಕಾಗುತ್ತೆ, ಆಫ್ ಮಾಡ್ಬೇಕಾಗುತ್ತೆ. ಸೊ ಮೆಥಡ್ ಆಫ್ ಲೊಕೇಟಿಂಗ್ ದ ಏರಿಯಾ ಆಫ್ ಸಬ್ಮೈನ್ ಸ್ವಿಚಸ್ ಇನ್ ದ ಶಾಪ್ ಫ್ಲೋರ್. ಸೊ ಸಾಮಾನ್ಯವಾಗಿ ಸಬ್ಮೈನ್ ಸ್ವಿಚಸ್ ಏನಿರುತ್ತೆ, ಮತ್ತೆ ಸ್ವಿಚಸ್, ಪವರ್ ಸ್ವಿಚಸ್ ವರ್ಕ್ಶಾಪ್ ನಲ್ಲಿ ದ ಅಂಡ್ ಐರನ್ ಕ್ಲಾಡ್ ಸ್ವಿಚಸ್ ಅಂದ್ರೆ ಐರನ್ ಕ್ಲಾಡ್ ಸ್ವಿಚಸ್ ಅನ್ನ ಯೂಸ್ ಮಾಡ್ತೀವಿ, MCB ಅನ್ನ ಯೂಸ್ ಮಾಡ್ತೀವಿ. ಸೊ MCB ಅಂದ್ರೆ ಐರನ್ ಕ್ಲಾಡ್ ಅಂದ್ರೆ ಈ ರೀತಿ ಎಳಿತಕ್ಕಂಥದ್ದು. ಇಲ್ಲಿ ಚಿತ್ರದಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನ ಐರನ್ ಕ್ಲಾಡ್ ಸ್ವಿಚಸ್ ಪುಷ್ ಯೂನಿಟ್ ಅಂತ ಕರಿತೀವಿ. ಇದನ್ನ ಕೆಳಗಡೆ ಹೇಳಿದ್ರೆ ಆಫ್ ಪೊಸಿಷನ್ಸ್, ಮೇಲ್ಗಡೆ ಎತ್ತಿದ್ರೆ ಆನ್ ಪೊಸಿಷನ್ಸ್. ಅದೇ ರೀತಿ ಇಲ್ಲೆಲ್ಲ 2 ಪೋಲ್ MCB ಇದೆ, 3 ಪೋಲ್ MCB ಇದೆ. ಇದು ಅಷ್ಟೇನೆ, ಕೆಳಗಡೆ ಹೇಳಿದ್ರೆ ಆಫ್ ಪೊಸಿಷನ್, ಮೇಲ್ಗಡೆ ಎತ್ತಿದ್ರೆ ಆನ್ ಪೊಸಿಷನ್ಸ್. ಇದ್ರ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಇರಬೇಕು. And whereas in the ordinary switches ಇದೆ, the switch of the circuit should be done by pushing to the switches upward positions. ನೋಡಿ,
ಇಲ್ಲಿ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಆಫ್ ಆಗಿದೆ ಸ್ವಿಚಸ್, ಕೆಳಗಡೆ ಪ್ರೆಸ್ ಮಾಡಿದ್ರೆ ಈ ಕಡೆ ಏನಾಗಿದೆ ಆನ್ ಆಗಿದೆ. ಸೊ ಇಲ್ಲೂ ಅಷ್ಟೇನೆ, ದಿಸ್ ಇಸ್ ಆಫ್ ಕಂಡೀಷನ್, ದಿಸ್ ಇಸ್ ಆನ್ ಕಂಡೀಷನ್ ಸ್ವಿಚಸ್. ಎಮರ್ಜೆನ್ಸಿ ಸಿಚುವೇಶನ್ ಕೂಡ ಹ್ಯಾಪನ್ ಇವನ್ ಅಟ್ ಹೋಮ್. ನಿಮ್ಮ ಮನೇಲೂ ಕೂಡ ಈ ರೀತಿಯಾದಂತಹ ಸಿಚುವೇಶನ್ ಬರ್ಬೋದು ನಿಮ್ಗೆ. ಅವಾಗ ನಿಮಗೆ ಗೊತ್ತಿರಬೇಕು ಯಾವುದು ಅಡುಗೆ ಮನೆ ಯಾವುದು, ಟಾಯ್ಲೆಟ್ ಯಾವುದು, ಬಾತ್ರೂಮ್ ಯಾವುದು, ಟೆರೆಸ್ ಯಾವುದು, ಪೋರ್ಟಿಕೋ ಯಾವುದು, ವರಂಡ ಯಾವುದು, ಇದೆಲ್ಲ ಬಗ್ಗೆ ನಿಮ್ಮ ಮೈನ್ ಸ್ವಿಚಸ್ ಯಾವ್ದಿದೆ, ಸಬ್ ಮೈನ್ ಸ್ವಿಚಸ್ ಯಾವ್ದಿದೆ, ಎಲ್ಲಿ MCB ಹಾಕಿದ್ದಾರೆ, ಯಾವುದು ಎಲ್ಲಿಗೆ ಕಂಟ್ರೋಲು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ಮತ್ತೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಇದ್ರ ಬಗ್ಗೆ ಏನಿರ್ಬೇಕಾಗುತ್ತೆ ಮಕ್ಕಳೇ, ಮಾಹಿತಿ ಇರಬೇಕಾಗುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಸೆಸಿಟಿ ಆಫ್ ಸೇಫ್ಟಿ ರೂಲ್ಸ್. ಇದರ ಜೊತೆಗೆ ಮಕ್ಕಳೇ, ಈ ಏನೀಗೆಲ್ಲ ನಾವು ವಿದ್ಯುತ್ ಶಕ್ತಿಯ ಅಪಘಾತಕ್ಕೆ ಒಳಗಾದಂತ ವ್ಯಕ್ತಿಗೆ ಏನೇನೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು, ಏನೇನೆಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಯಾವ ರೀತಿ ಮೈನ್ ಸೂಚಿಸಿರುತ್ತೆ ಇದೆಲ್ಲ ತಿಳಿದುಕೊಂಡ್ವಿ. ನಾವು ನೆಸೆಸಿಟಿ ಆಫ್ ಸೇಫ್ಟಿ, ಸೇಫ್ಟಿ ನಿಯಮಗಳು ಯಾತಕ್ಕೆ ಬೇಕು, ಸುರಕ್ಷತಾ ನಿಯಮಗಳು ಅವಶ್ಯಕತೆ ಏನು, ನೆಸೆಸಿಟಿ ಏನು. ಸೇಫ್ಟಿ ಕಾನ್ಸಿಯಸ್ ಇಸ್ ಒನ್ ಆಫ್ ದ ಎಸೆನ್ಷಿಯಲ್ ಆಟಿಟ್ಯೂಡ್ ರಿಕ್ವೈರ್ಡ್ ಫಾರ್ ಎನಿ ಜಾಬ್. ನೀವು ಯಾವುದೇ ಒಂದು ಕೆಲಸವನ್ನ ಮಾಡಿ ಆ ಕೆಲಸದಲ್ಲಿ ಈ ಸುರಕ್ಷತಾ ಒಂದು ಕಾನ್ಸಿಯಸ್ನೆಸ್ ಏನಿದೆ ಇದು ಬಹಳ ಮುಖ್ಯವಾದಂಥದ್ದು. ಯಾವುದೇ ಕೆಲಸವನ್ನ ಮಾಡಬೇಕು. ಎ ಸ್ಕಿಲ್ಡ್ ಎಲೆಕ್ಟ್ರಿಷಿಯನ್ಸ್ ಆಲ್ವೇಸ್ ಶುಡ್ ಸ್ಟ್ರೈವ್ ಟು ಫಾರ್ಮ್ ಎ ಸೇಫ್ ವರ್ಕಿಂಗ್ ಹ್ಯಾಬಿಟ್ಸ್. ಹಾಗಾಗಿ ಪ್ರತಿಯೊಬ್ಬ ನುರಿತ ವಿದ್ಯುತ್ ಕರ್ಮಿ ಯಾವಾಗಲೂ ಸುರಕ್ಷತಾ ಕೆಲಸದ ಹವ್ಯಾಸವನ್ನ ಬೆಳೆಸ್ಕೊ, ಸುರಕ್ಷಿತವಾಗಿ ಕೆಲಸ ಮಾಡತಕ್ಕಂಥ ಒಂದು ಹವ್ಯಾಸವನ್ನ ಆತ ಬೆಳೆಸ್ಕೊಳ್ಬೇಕಾಗುತ್ತೆ. ಸೇಫ್ ವರ್ಕಿಂಗ್ ಹ್ಯಾಬಿಟ್ಸ್ ಆಲ್ವೇಸ್ ಸೇವ್ ಮನಿ ಅಂಡ್ ಮೆಟೀರಿಯಲ್. ನೀವು ಒಳ್ಳೆ ಸುರಕ್ಷತಾ ಹವ್ಯಾಸಗಳನ್ನ ನೀವು ಮಾಡ್ತಾ ಹೋದಾಗ ಅಲ್ಲಿ ವ್ಯಕ್ತಿ, ಹಣ ಹಾಗೂ ಮೆಟೀರಿಯಲ್ಸ್, ಮನಿ ಅಂಡ್ ಮೆಟೀರಿಯಲ್ಸ್ ಅನ್ನ ಏನ್ ಮಾಡಬಹುದು, ನಾವು ಉಳಿಸ್ಬೋದು. ಜೀವಕ್ಕೆ ಅಪಾಯ ಆಗುವುದನ್ನ ತಡಿಬಹುದು, ಆಸ್ತಿ ನಷ್ಟ ಆಗುವುದನ್ನ ನಾವು ತಡಿಬಹುದು, ಮೆಟೀರಿಯಲ್ಸ್ ಹಾಳಾಗೋದನ್ನ ನಾವು ತಡಿಬಹುದು ಮಕ್ಕಳೇ. ಹಾಗಾಗಿ ಸೇಫ್ ವರ್ಕಿಂಗ್ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳಿ. ಯಾರು ಸೇಫ್ಟಿಯನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸೇಫ್ಟಿ ಈಸ್ ಎವ್ರಿವನ್ಸ್ ರೆಸ್ಪಾನ್ಸಿಬಿಲಿಟಿ. ಸೇಫ್ಟಿ ಈಸ್ ಇನ್ ಯುವರ್ ಹ್ಯಾಂಡ್ಸ್. So unsafe working habits always ends up in losses of the production and profits, personal injury and even for death. ನೀವು ಅನ್ಸೇಫ್ ವರ್ಕಿಂಗ್ ಹ್ಯಾಬಿಟ್ಸ್, ಅಸುರಕ್ಷಿತವಾಗಿ ನೀವು ಕೆಲಸವನ್ನ ಮಾಡೋದ್ರಿಂದ ಅದು ಯಾವ್ದ್ರಲ್ಲಿ ಎಂಡ್ ಆಗುತ್ತೆ, ಲಾಸ್ ಅಲ್ಲಿ ಎಂಡ್ ಆಗುತ್ತೆ. ಅದು ಉತ್ಪಾದನೆ ಇರ್ಬೋದು, ಲಾಭ ಇರ್ಬೋದು, ನಮಗೆ ವೈಯಕ್ತಿಕವಾಗ್ತಕ್ಕಂಥ ಗಾಯ ಇರ್ಬೋದು, ಈವನ್ ಸಾವು ಕೂಡ ಸಂಭವಿಸಬಹುದು. ಹಾಗಾಗಿ ಅನ್ಸೇಫ್ ವರ್ಕಿಂಗ್ ಹ್ಯಾಬಿಟ್ಸ್ ಅನ್ನ ನೀವು ಬೆಳೆಸ್ಕೋಬೇಡಿ. ನೀವೇನ್ ಬೆಳೆಸ್ಕೋಬೇಕು, ಸೇಫ್ ವರ್ಕಿಂಗ್ ಹ್ಯಾಬಿಟ್ಸ್ ಅನ್ನ ಯಾವಾಗಲೂ ನೀವು ಬೆಳೆಸ್ಕೊಳ್ಬೇಕು. The safety is given below should be followed by electrician to avoid accident and electrical shock, as his job involves a lot of occupation hazards. ಸೇಫ್ಟಿ ಹಿಂಡ್ಸ್ ಏನಿದೆ ಅವುಗಳನ್ನ ನಾವು ಬೆಳೆಸ್ಕೋಬೇಕು. ಒಂದು ಪ್ರವರ್ಬ್ ಇದೆ ಮಕ್ಕಳೇ. ಏನ್ ಪ್ರವರ್ಬು? ಎಲೆಕ್ಟ್ರಿಸಿಟಿ ಇಸ್ ಎ ಗುಡ್ ಸರ್ವೆಂಟ್ ಬಟ್ ಎ ಬ್ಯಾಡ್ ಮಾಸ್ಟರ್ ಅಂತ ಕರಿತೀವಿ. ಒಂದು ಗಾದೆ ಇದು. ಎಲೆಕ್ಟ್ರಿಸಿಟಿ ಇಸ್ ಎ ಗುಡ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್. ಅದು ನಮಗೆ ಒಳ್ಳೆ ಸೇವಕ, ನಾವು ಅದನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡಲಿಲ್ಲ ಅಂತಂದ್ರೆ ಬ್ಯಾಡ್ ಮಾಸ್ಟರ್. ಸರಿಯಾಗಿ ನಮಗೆ ಪಾಠವನ್ನ ಅದೇನ್ ಮಾಡುತ್ತೆ, ಕಲಿಸ್ಬಿಡುತ್ತೆ. ಸೊ ಹಾಗಾಗಿ ಸೇಫ್ಟಿಯನ್ನ ಯಾವಾಗ್ಲೂ ನೀವು ಒಳ್ಳೆಯ ಹವ್ಯಾಸಗಳಾಗಿ ಇಟ್ಕೊಳ್ಳಿ. ಸುರಕ್ಷತೆಯಿಂದ ಕೆಲಸವನ್ನ ಮಾಡಬೇಕಾಗುತ್ತೆ. ಸೇಫ್ಟಿ ರೂಲ್ಸ್ ನೋಡ್ತಾ ಹೋಗೋಣ. ಓನ್ಲಿ ಕ್ವಾಲಿಫೈಡ್ ಪರ್ಸನ್ಸ್ ಶುಡ್ ಡೂ ಎಲೆಕ್ಟ್ರಿಕಲ್ ವರ್ಕ್. ಯಾವಾಗ್ಲೂ ಅಂಗೀಕೃತವಾದಂತ ಕುಶಲ ವಿದ್ಯುತ್ ಕರ್ಮಿಗಳೇ ಕೆಲಸವನ್ನ ಮಾಡಬೇಕು. ಗೊತ್ತಿಲ್ಲದೆಯವರು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಹೋಗಬಾರ್ದು. ಕೀಪ್ ದ ವರ್ಕ್ಶಾಪ್ ಫ್ಲೋರ್ ಕ್ಲೀನ್ ಅಂಡ್ ಟೂಲ್ಸ್ ಇನ್ ದ ಗುಡ್ ಕಂಡೀಷನ್ಸ್.
ವರ್ಕ್ಶಾಪ್ ನಲ್ಲಿ ನಾವು ಬಳಸ್ತಕ್ಕಂಥ ವರ್ಕ್ಶಾಪ್ ಫ್ಲೋರ್ ಕ್ಲೀನ್ ಆಗಿ ಇಟ್ಕೋಬೇಕು, ಟೂಲ್ಸ್ ಅನ್ನ ಕ್ಲೀನ್ ಆಗಿ ಇಟ್ಕೋಬೇಕು, ಇಕ್ವಿಪ್ಮೆಂಟ್ ಅನ್ನ ಒಳ್ಳೆ ಕಂಡೀಷನ್ಸ್ ನಲ್ಲಿ ಇಟ್ಕೋಬೇಕು. ಯಾವುದೇ ಎಲೆಕ್ಟ್ರಿಕಲ್ ಹ್ಯಾಜಾರ್ಡ್ಸ್ ಇರಬಾರ್ದು. ನೇತಾಡ್ತಕ್ಕಂಥ ವೈರು, ಸರಿಯಾಗಿ ಲೇಯಿಂಗ್ ಆಗಿರ್ತಕ್ಕಂಥ ವೈರು, ಸೊ ಇದೆಲ್ಲ. ಸೊ ಡು ನಾಟ್ ವರ್ಕ್ ಆನ್ ಲೈವ್ ಸರ್ಕ್ಯೂಟ್ಸ್ ಇಫ್ ಅನ್ಅವಾಯ್ಡಬಲ್. ಯೂಸ್ ರಬ್ಬರ್ ಗ್ಲೌಸ್, ರಬ್ಬರ್ ಮ್ಯಾಟ್ಸ್ ಎಕ್ಸೆಟ್ರಾ. ಲೈವ್ ಸರ್ಕ್ಯೂಟ್ ಜೊತೆ ನೀವು ಕೆಲಸ ಮಾಡುವಾಗ ಅಲ್ಲಿ ನೀವು ರಬ್ಬರ್ ಗ್ಲೌಸ್ ಅನ್ನ ಬಳಸಬೇಕು, ಒಂದು ವೇಳೆ ಮಾಡಲೇಬೇಕು ಅವರಿಗೆ. ಸೊ ಸಾಮಾನ್ಯವಾಗಿ ಲೈವ್ ಸರ್ಕ್ಯೂಟ್ಸ್ ನಲ್ಲಿ ಯಾವುದೇ ರೀತಿಯಾದಂತಹ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಸ್ವಿಚ್ ಆಫ್ ಅನ್ನ ಮಾಡಿ ಮೈನ್ ಕಂಟ್ರೋಲ್ಸ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು, ಸೊ ಅಲ್ಲಿ ಬೋರ್ಡ್ ಅನ್ನ ಹಾಕಿ ಪರ್ಸನ್ ಇಸ್ ವರ್ಕಿಂಗ್ ಅಂತ ಹೇಳಿ ನಂತರ ನೀವು ಕೆಲಸವನ್ನ ಮಾಡಬೇಕಾಗುತ್ತೆ. ಯೂಸ್ ವುಡನ್ PVC ಇನ್ಸುಲೇಟೆಡ್ ಹ್ಯಾಂಡಲ್ ಸ್ಕ್ರೂ ಡ್ರೈವರ್ಸ್ ವೆನ್ ವರ್ಕಿಂಗ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ನೀವು ಬಳಸ್ತಕ್ಕಂಥ ಟೂಲ್ ಇರ್ಬೋದು, ವುಡನ್ ಆಗಿರ್ಬೇಕು. ನೀವು ಬಳಸ್ತಕ್ಕಂಥ ಸ್ಕ್ರೂ ಡ್ರೈವರ್ ಇರ್ಬೋದು, ಅದು PVC ಇನ್ಸುಲೇಟೆಡ್ ಆಗಿರ್ಬೇಕು, ಎಲೆಕ್ಟ್ರಿಷಿಯನ್ ಸ್ಕ್ರೂ ಡ್ರೈವರೇ ಆಗಿರ್ಬೇಕು. ಮತ್ತೆ ನೀವು ಬಳಸ್ತಕ್ಕಂಥ ಕಟಿಂಗ್ ಪ್ಲೇಸ್ ಕೂಡ ಇನ್ಸುಲೇಟೆಡ್ ಆಗಿದೆ. ಸೊ ಹಾಗಾಗಿ ದಿಸರಲ್ಲಿ ನೋಸ್ ಪ್ಲೇಯರ್ ಬಳಸಿ, ಕಟಿಂಗ್ ಪ್ಲೇಯರ್ ಬಳಸಿ, ಸ್ಟ್ರಿಪ್ಪರ್ ಬಳಸಿ, ಸರಿಯಾದ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್. ಯಾವುದೇ ಕಾರಣಕ್ಕೂ ನೀವು ಕರೆಕ್ಟ್ ಟೂಲ್ಸ್ ಅನ್ನ ಯೂಸ್ ಮಾಡಬೇಕು. ಉದಾಹರಣೆಗೆ ವೈರ್ ಅನ್ನ ಸ್ಟಿಪ್ ಮಾಡಬೇಕು, ಹಲ್ಲಲ್ಲಿ ಕೀಳೋದಲ್ಲ, ತಪ್ಪು. ಕೈಯಲ್ಲಿ ಹೀಗೆ ಕೀಳೋದಲ್ಲ, ತಪ್ಪು. ಏನನ್ನ ಬಳಸ್ಬೇಕು ನೀವು ಅಲ್ಲಿ? ಸ್ಟ್ರಿಪ್ಪರ್ ಅನ್ನೇ ನೀವು ಬಳಸಬೇಕು, ಅಥವಾ ಇನ್ಸುಲೇಟೆಡ್ ಇರ್ತಕ್ಕಂಥ ನೈಫ್ ಅನ್ನ ನೀವು ಬಳಸಬೇಕಾಗುತ್ತೆ. ಯಾವುದೇ ಕಂಡಕ್ಟರ್ಸ್ ಅನ್ನ, ಎಲೆಕ್ಟ್ರಿಕಲ್ ಲೈವ್ ಕಂಡಕ್ಟರ್ಸ್ ಅನ್ನ ಬೇರ್ ಹ್ಯಾಂಡ್ ನಲ್ಲಿ ಟಚ್ ಮಾಡಬೇಕು. ಡೋಂಟ್ ಟಚ್ ಬೇರ್ ಕಂಡಕ್ಟರ್ಸ್. When soldering, place the hot soldering iron in the stand. Never lay switched on or heated soldering iron on the bench or a table, as it may cause a fire breakout. ಸಾಲ್ಡರಿಂಗ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ನೀವು ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಇಡಬೇಕು. ಅದನ್ನ ಆನ್ ಮಾಡಿ ಹಾಗೆ ಟೇಬಲ್ ಮೇಲೆ ಇಟ್ಟರೆ ಟೇಬಲ್ ಬೆಂಕಿ ಅಪಘಾತಕ್ಕೆ ಅದು ಕಾರಣ ಆಗುತ್ತೆ. ಯೂಸ್ ಓನ್ಲಿ ಕರೆಕ್ಟ್ ಕೆಪಾಸಿಟಿ ಫ್ಯೂಸಸ್. ಈಗ ಉದಾಹರಣೆಗೆ ಫ್ಯೂಸಸ್ ಅನ್ನ ಬಳಸ್ತೀವಿ, ಅದನ್ನ ಕರೆಕ್ಟ್ ಕೆಪಾಸಿಟಿ ಇರ್ತಕ್ಕಂಥ ಫ್ಯೂಸಸ್ ಅನ್ನ ಆ ಸರ್ಕ್ಯೂಟ್ಗೆ ನಾವು ಬಳಸಬೇಕು. ಲೆಸ್ ಕೆಪಾಸಿಟಿ ಇದ್ರೆ ಬೇಗ ಅದು ಸುಟ್ಟಾಗುತ್ತೆ ಲೋಡ್ ಕನೆಕ್ಟ್ ಮಾಡತಕ್ಕಂಥ ತಕ್ಷಣ. ಅಥವಾ ಕೆಪಾಸಿಟಿ ಜಾಸ್ತಿ ಇದೆ, ನೀವು ಬಳಸಿರ್ತಕ್ಕಂಥ ಫೀಸ್ ವೈರ್ಗೆ ಸಡನ್ ಅಪಘಾತ ಆದಾಗ, ಶಾರ್ಟ್ ಸರ್ಕ್ಯೂಟ್ ಆದಾಗ ನಿಮ್ಗೆ ಪ್ರೊಟೆಕ್ಷನ್ಸ್ ಅನ್ನ ಮಾಡೋಲ್ಲ, ಅದು ಕಟ್ ಆಗಲ್ಲ. ಹಾಗಾಗಿ ಎಕ್ಸಸ್ ಕರೆಂಟ್ ಫ್ಲೋ ಅಂಡ್ ಡೇಂಜರಸ್ ಮೆನ್ ಅಂಡ್ ಮೆಷಿನ್ ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಎಕ್ಸಸ್ ಕರೆಂಟ್ ಫ್ಲೋ ಆಗುತ್ತೆ. ಹೈ ಪವರ್ ಅನ್ನ ನೀವೇನಾದ್ರೂ ಹಾಗಾಗಿ ಫ್ಯೂಸ್ ವೈರು ಸ್ಟ್ಯಾಂಡರ್ಡ್ ಎಷ್ಟನ್ನ ನಾವು ಕೆಪಾಸಿಟಿ ಇರುತ್ತೋ ಅಷ್ಟು ಕೆಪಾಸಿಟಿಯನ್ನ ಬಳಸಬೇಕು. ರೀಪ್ಲೇಸ್ ಆರ್ ರಿಮೂವ್ ಫ್ಯೂಸಸ್ ಓನ್ಲಿ ಆಫ್ಟರ್ ಸ್ವಿಚಿಂಗ್ ಅಪ್ ದ ಸರ್ಕ್ಯೂಟ್ ಸ್ವಿಚಸ್. ನೀವು ಫ್ಯೂಸಸ್ ಅನ್ನ ಚೇಂಜ್ ಮಾಡಬೇಕಾದ್ರೆ, ರಿಮೂವ್ ಮಾಡಬೇಕಾದ್ರೆ ಸರ್ಕ್ಯೂಟ್ ಸ್ವಿಚ್ ಅನ್ನ ಏನ್ ಮಾಡ್ಬೇಕು, ನೀವು ಆಫ್ ಮಾಡಿ ಆ ಒಂದು ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಯೂಸ್ accessories like socket, plugs, switches and applications only when they are in good condition and be sure they have the mark of BIS or IS standard or ISO standard. ಸೊ ಏನಾಗುತ್ತೆ, ನಾವು ಬಳಸ್ತಕ್ಕಂಥ ಸಾಕೆಟ್ಸ್ ಇರ್ಬೋದು, ಪ್ಲಗ್ ಇರ್ಬೋದು, ಸ್ವಿಚ್ ಇರ್ಬೋದು, ಅಥವಾ ಇತರೆ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಇರ್ಬೋದು, ಅದೆಲ್ಲ ಗುಡ್ ಕಂಡೀಷನ್ಸ್ ಅಲ್ಲಿ ಇರಬೇಕು. ಯಾವುದು ಒಡೆದೋಗಿರೋದು, ಕಿತ್ತೋಗಿರೋದು, ಸ್ಕಿನ್ ಔಟ್ ಆಗಿರೋದು ಇರಬಾರ್ದು. ಮತ್ತೆ ಎಲ್ಲ ಪ್ರತಿಯೊಂದು ಕೂಡ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಏನ್ ಕರಿತೀವಿ, ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಇಂದ ಏನ್ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ, ಅಥವಾ ISO ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅಂತ ಕರಿತೀವಿ, ಈ ಒಂದು ಮುದ್ರೆಯನ್ನು ಒಳಗೊಂಡಿರುತ್ತೆ. ಅಂತ ವಸ್ತುಗಳನ್ನ ನಾವು ಮಾತ್ರ ಬಳಸಬೇಕಾಗುತ್ತೆ. ಈ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನ ಟೆಂಪ್ರರಿ ವೈರಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಮುಂದುವರಿಸಲಿಕ್ಕೆ ಹೋಗಬಾರ್ದು. ಯಾವಾಗಲೂ ಎಲೆಕ್ಟ್ರಿಕಲ್ ವರ್ಕ್ ಅನ್ನ ಮಾಡುವಾಗ ಸ್ಟ್ಯಾಂಡ್ ಅನ್ನೇ ವುಡನ್ ಟೂಲ್ ಆರ್ ಇನ್ಸುಲೇಟೆಡ್ ಲ್ಯಾಡರ್ ಅಂತ ಕರಿತೀವಿ. ಇನ್ಸುಲೇಟೆಡ್ ಲ್ಯಾಡರ್ ಸಿಗುತ್ತೆ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನ, ಎಲೆಕ್ಟ್ರಿಕಲ್ ವರ್ಕ್ ಅನ್ನ, ರಿಪೇರಿಯನ್ನ ಮಾಡುವಂತ ಸಂದರ್ಭದಲ್ಲಿ ಫ್ಯೂಸ್ ಇರ್ಬೋದು, ಬಲ್ಬ್ ಇರ್ಬೋದು, ಎಲೆಕ್ಟ್ರಿಕಲ್ ಅಪ್ಲಿಯನ್ಸ್ ವರ್ಕ್ ಇರ್ಬೋದು. ಸೊ ಇಂಥ ಕಡೆ ನಾವು ಕೆಲಸ ಮಾಡುವಾಗ ವುಡನ್ ಸ್ಟೂಲ್ ಅನ್ನ ಅಥವಾ ಇನ್ಸುಲೇಟೆಡ್ ಲ್ಯಾಡರ್ ಅನ್ನ ನಾವು ಬಳಸಬೇಕು. ಇನ್ ಆಲ್ ದ ಕೇಸಸ್ ಇಟ್ ಈಸ್ ಆಲ್ವೇಸ್ ಗುಡ್ ಟು ಓಪನ್ ದ ಮೈನ್ ಸ್ವಿಚ್ ಅಂಡ್ ಮೇಕ್ ದ ಸರ್ಕ್ಯೂಟ್ ಡೆಡ್. ಈ ಯಾವುದೇ ರಿಪೇರಿಯನ್ನ ಮಾಡಿ, ಯಾವುದೇ ಫ್ಯೂಸ್ ಆಗ್ಲಿ, ಬಲ್ಬ್ ಆಗ್ಲಿ ನೀವು ರಿಪೇರಿ ಮಾಡ್ಬೇಕಾದ್ರೆ, ತೆಗಿಬೇಕಾದ್ರೆ ಅಲ್ಲಿ ಏನ್ ಮಾಡ್ಬೇಕು, ಮೈನ್ ಸ್ವಿಚ್ ಅನ್ನ ಡೆಡ್ ಮಾಡ್ಬೇಕು. ಸರ್ಕ್ಯೂಟ್ ಮೈನ್ ಸ್ವಿಚ್ ಅನ್ನ ಡೆಡ್ ಮಾಡ್ಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
Stand on rubber mats while working. Operator switch panels, controls, gears. ನೀವು ಈ ಇಂಡಸ್ಟ್ರೀಸ್ನಲ್ಲಿ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಬರುತ್ತೆ ಎಲ್ಲ ಮೆಷಿನ್ಸ್ಗೆ. ಆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ನಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಕೆಳಗಡೆ ಏನಿರಬೇಕು? ರಬ್ಬರ್ ಮ್ಯಾಟ್ ಇರಬೇಕು. ಸೊ ರಬ್ಬರ್ ಮ್ಯಾಟ್ ಇದ್ರೆ ನಿಮ್ಮನ್ನ ಅದು ಕಾಪಾಡುತ್ತೆ, ಎಲೆಕ್ಟ್ರಿಕಲ್ ಶಾಕ್ ಇಂದ ಕಾಪಾಡುತ್ತೆ. ಪೊಸಿಷನ್ ದ ಲ್ಯಾಡರ್ ಆನ್ ಫರ್ಮ್ ಗ್ರೌಂಡ್. ಲ್ಯಾಡರ್ನ ಏಣಿ ಹಾಕಿ ನೀವು ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಅದನ್ನ ಕರೆಕ್ಟ್ ಪೊಸಿಷನ್ ಇರಬೇಕು, ಮತ್ತೆ ಫರ್ಮ್ ಆಗಿರ್ಬೇಕು ಗ್ರೌಂಡ್ಗೆ. ಸಾಧ್ಯವಾದ್ರೆ ಯಾರು ಒಬ್ರು ಆ ಏಣಿಯನ್ನ ಕೆಳಗಡೆ ಇಟ್ಕೊಂಡಿರ್ಬೇಕು. ವೈಲ್ ಯೂಸಿಂಗ್ ಎ ಲ್ಯಾಡರ್ ಆಸ್ ದ ಹೆಲ್ಪ್ ಟು ಹೋಲ್ಡ್ ದ ಲ್ಯಾಡರ್ ಅಗೇನ್ಸ್ಟ್ ಎನಿ ಪಾಸಿಬಲ್ ಸ್ಲಿಪ್ಪಿಂಗ್. ಇಲ್ಲಾಂದ್ರೆ ಸ್ಲಿಪ್ ಆಗೋಗುತ್ತೆ. ಆದ್ರೆ ಹಾಗಾಗಿ ಏನ್ ಮಾಡಬೇಕು? ಯಾರು ಒಬ್ರು ಕೆಳಗಡೆ ಹಿಡಿದಿರ್ಬೇಕು. ಆಲ್ವೇಸ್ ಯೂಸ್ ಸೇಫ್ಟಿ ಬೆಲ್ಟ್ಸ್ ವೈಲ್ ವರ್ಕಿಂಗ್ ಆನ್ ಪೋಲ್ಸ್ ಆರ್ ಹೈ ರೈಸ್ ಪಾಯಿಂಟ್ಸ್. ಹೈ ರೈಸ್ ಪಾಯಿಂಟ್ ತುಂಬಾ ಎತ್ತರವಾದ ಜಾಗದಲ್ಲಿ ನೀವೇನಾದ್ರೂ ಎಲೆಕ್ಟ್ರಿಕಲ್ ವರ್ಕ್ ಅನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಇತರೆ ವರ್ಕ್ ಮಾಡಿದ್ರು ಸರಿ, ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ನಾವು ಸೇಫ್ಟಿ ಬೆಲ್ಟ್ಸ್ ಅನ್ನ ಹಾಕಬೇಕು, ಹೆಲ್ಮೆಟ್ಸ್ ಅನ್ನ ಹಾಕಬೇಕು, ಕಾನೂನ ಕೆಲಸವನ್ನ ನಿರ್ವಹಿಸಬೇಕು. ಸೊ ನೆವರ್ ಪ್ಲೇಸ್ ಯುವರ್ ಹ್ಯಾಂಡ್ಸ್ ಆನ್ ಎನಿ ಮೂವಿಂಗ್ ಪಾರ್ಟ್ ಆಫ್ ದ ರೊಟೇಟಿಂಗ್ machine and never work around moving shafts or pulleys of motor or generator with loose shirt sleeves or dangling neckties. ಯಾವುದೇ ಸಂದರ್ಭದಲ್ಲೂ ನೀವು ನಿಮ್ಮ ಕೈಯನ್ನ ತಿರುಗ್ತಾ ಇರ್ತಕ್ಕಂಥ ಮೆಷಿನ್ ಪಾರ್ಟ್ ಹತ್ರ ತೆಗೆದುಕೊಂಡು ಹೋಗ್ಬೇಡಿ, ವರ್ಕ್ ಅನ್ನ ಮಾಡಬೇಡಿ. ಅದು ಮೂವಿಂಗ್ ಸಾಫ್ಟ್ಸ್ ಇರ್ಬೋದು, ಪುಲ್ಲಿ ಆಗಿರ್ಬೋದು, ಜನರೇಟರ್ ಇರ್ಬೋದು. ಅದರಲ್ಲೂ ನೀವು ಲೂಸ್ ಶರ್ಟ್ಸು, ಸ್ಲೀವ್ಸು, ಮತ್ತೆ ತುಂಬಾ ಉದ್ದಾಗಿರ್ತಕ್ಕಂಥ ಡ್ಯಾಂಗ್ಲಿಂಗ್ ನೆಕ್ ಟೈಸ್ ಅಂತ ಕರಿತೀವಿ, ಮಫ್ಲರ್ ಆಗ್ಲಿ, ಬೇಲ್ಸ್ ಆಗ್ಲಿ ಹಾಕೊಂಡು ಕೆಲಸವನ್ನ, ಇದು ತಪ್ಪು. Only after identifying the procedure of operators any machine to operators. ಸೊ ನಿಮಗೆ ಯಾವುದೇ ಮೆಷಿನ್ಸ್ ಅನ್ನ ಅಥವಾ ಯಾವುದೇ ಮೆಷಿನ್ಸ್ ಅನ್ನ ರನ್ ಮಾಡಲಿಕ್ಕೆ ಅದರ ಪ್ರೊಸೀಜರ್ಸ್ ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಅದನ್ನ ಗುರುತಿಸಲಿಕ್ಕೆ ಸಾಧ್ಯ ಇದ್ದಾಗ ಮಾತ್ರ ನೀವು ಆ ಮೆಷಿನ್ಸ್ ಅನ್ನ ಆಪರೇಟ್ ಅನ್ನ ಮಾಡಬೇಕು. ರನ್ ಕೇಬಲ್ಸ್ ಆರ್ ಕಾರ್ಡ್ಸ್ ಥ್ರೂ ವುಡನ್ ಪಾರ್ಟಿಷನ್ಸ್ ಆರ್ ಫ್ಲೋರ್ ಆಫ್ಟರ್ ಇನ್ಸರ್ಟಿಂಗ್ ಇನ್ಸುಲೇಟಿಂಗ್ ಪೋರ್ಸಲಿನ್ ಟ್ಯೂಬ್ಸ್. ಈ ಕಾರ್ಡ್ಸ್ ಎಲೆಕ್ಟ್ರಿಕಲ್ ವೈರ್ಸ್ ಇರ್ಬೋದು ಅಥವಾ ಕೇಬಲ್ಸ್ ಇರ್ಬೋದು, ಅದನ್ನ ವುಡನ್ ಪಾರ್ಟಿಷನ್ಸ್ ಅಥವಾ ನೆಲದಲ್ಲಿ ಏನ್ ಮಾಡಬೇಕು? ಇನ್ಸರ್ಟ್ ಮಾಡ್ಕೋಬೇಕು. ಮತ್ತೆ ಅದಕ್ಕೆ ಇನ್ಸುಲೇಟಿಂಗ್ ಪೋರ್ಸಲಿನ್ ಟ್ಯೂಬ್ಸ್ ಇರ್ಬೇಕು, ಅದರೊಳಗಡೆ ಇನ್ಸರ್ಟ್ ಮಾಡಬೇಕು. ಕನೆಕ್ಷನ್ ಇನ್ ದ ಎಲೆಕ್ಟ್ರಿಕಲ್ ಆಪರೇಟರ್ ಶುಡ್ ಬಿ ಟೈಟ್. ಲೂಸ್ಲಿ ಕನೆಕ್ಟೆಡ್ ಕೇಬಲ್ಸ್ ವಿಲ್ ಹೀಟ್ ಅಪ್ ಅಂಡ್ ಎಂಡ್ ಇನ್ ಫೈರ್ ಹಜಾರ್ಡ್ಸ್. ಯಾವುದೇ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಅನ್ನು ಮಾಡಬೇಕಾದ್ರೆ ಅಲ್ಲಿ ಸರಿಯಾಗಿ ಟೈಟ್ ಮಾಡಬೇಕು. ಯಾವ್ದು ಸ್ಕ್ರೂ ಇರುತ್ತೋ ಅಥವಾ ಮತ್ತೊಂದು ಇರುತ್ತೋ ಟೈಟ್ ಮಾಡಬೇಕು. ಲೂಸ್ ಕನೆಕ್ಷನ್ಸ್ ಇದ್ರೆ ಏನಾಗುತ್ತೆ? ಅಲ್ಲಿ ಎಲೆಕ್ಟ್ರಿಕ್ ಲೀಕೇಜ್ ಆಗಿ ಹೀಟ್ ಅಪ್ ಆಗಿ ಅಲ್ಲಿ ಫೈರ್ ಹಜಾರ್ಡ್ಸ್ ಆಗುತ್ತೆ, ಬೆಂಕಿ ಅಪಘಾತಗಳು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯೂಸ್ ಆಲ್ವೇಸ್ ಅರ್ತ್ ಕನೆಕ್ಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅಲಾಂಗ್ ವಿತ್ 3-pin ಸಾಕೆಟ್ ಅಂಡ್ ಪ್ಲಗ್ಸ್. ಸೊ ಪ್ರತಿಯೊಂದಕ್ಕೂ ಅರ್ಥಿಂಗ್, ಗ್ರೌಂಡಿಂಗ್ ಗೆ ನೀವು ಕನೆಕ್ಷನ್ಸ್ ಅನ್ನ ಮಾಡಿರ್ಬೇಕು. 3-pin ಸಾಕೆಟ್ಸ್ ಮತ್ತೆ ಪ್ಲಗ್ಸ್ ಅನ್ನ ಯೂಸ್ ಮಾಡಬೇಕು, ಅರ್ಥಿಂಗ್ ಅನ್ನ ಕನೆಕ್ಟ್ ಮಾಡಿರ್ಬೇಕು. So while working on dead circuit, remove the fuse grips, keep them under safe custody, and also display men on line board on the switchboard. So ನೀವೇನಾದ್ರೂ ಡೆಡ್ ಸರ್ಕ್ಯೂಟ್ ನಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ? ಆ ಫ್ಯೂಸ್ ಅನ್ನ ಏನ್ ತೆಗಿತೀರಿ ಅದನ್ನ ತೆಗೆದು ನಿಮ್ಮ ಹತ್ರನೇ ಸೇಫ್ ಕಸ್ಟಡಿನಲ್ಲಿ ಇಟ್ಕೋಬೇಕು. ಮತ್ತೆ ಅಲ್ಲಿ ಮೆನ್ ಆನ್ ಲೈನ್ ಅಂತ ಬೋರ್ಡ್ ಕೂಡ ಬರಲ್ಲ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡು ನಾಟ್ ಕನೆಕ್ಟ್ ಅರ್ಥಿಂಗ್ ಟು ದ ವಾಟರ್ ಪೈಪ್ ಲೈನ್ಸ್. ಯಾವುದೇ ಕಾರಣಕ್ಕೂ ವಾಟರ್ ಪೈಪ್ ಲೈನ್ಸ್ಗೆ ಅರ್ಥಿಂಗ್ ಅನ್ನ ಕನೆಕ್ಟ್ ಮಾಡಬೇಡಿ. ಸೊ ಗ್ರೌಂಡಿಂಗ್ ಮಾಡ್ತಕ್ಕಂಥದ್ದು, ಅರ್ಥಿಂಗ್ ಮಾಡ್ತಕ್ಕಂಥದ್ದು ಮೆಥಡ್ ಇದೆ. ಆ ಮೆಥಡ್ ನಲ್ಲಿ, ಸ್ಟ್ಯಾಂಡರ್ಡ್ ಮೆಥಡ್ ನಲ್ಲಿ ನೀವು ಮಾಡಬೇಕು. ಸೊ ಯಾವುದೇ ಸಂದರ್ಭದಲ್ಲಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮೇಲೆ ನೀರನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು. ಡು ನಾಟ್ ಯೂಸ್ ವಾಟರ್ ಆನ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್. ತೊಳಿತಕ್ಕಂಥದ್ದು, ನೀರನ್ನ ಏರ್ತಕ್ಕಂಥದ್ದು ಮಾಡಲಿಕ್ಕೆ ಹೋಗ್ಬಾರ್ದು. Discharge static voltage in HV lines, equipment and capacitor before working on them. ಈ HV ಲೈನ್ಸ್ ಅಂತ ಬರುತ್ತೆ, ಹೈ ವೋಲ್ಟೇಜ್ ಲೈನ್ಸ್ ಅಂತ ಬರುತ್ತೆ, ಮತ್ತೆ ಸ್ಟ್ಯಾಟಿಕ್ ವೋಲ್ಟೇಜ್ ಲೈನ್ಸ್ ಅಂತ ಬರುತ್ತೆ, ಅಂದ್ರೆ ಸ್ಥಿರ ವೋಲ್ಟೇಜ್ ಲೈನ್ಸ್ ಅಂತ ಬರುತ್ತೆ. ಹಾಗೂ ಇತರೆ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಏನ್ ಬರುತ್ತೆ ಅಥವಾ ಕೆಪಾಸಿಟರ್ಸ್ ಏನ್ ಬರುತ್ತೆ, ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ? ಡಿಸ್ಚಾರ್ಜ್ ಮಾಡಬೇಕು. ಸ್ಟ್ಯಾಟಿಕ್ ವೋಲ್ಟೇಜ್ ಏನ್ ಮಾಡ್ಬೇಕಾಗುತ್ತೆ? ನಾವು ಡಿಸ್ಚಾರ್ಜ್ ಮಾಡಬೇಕು. ಕೆಪಾಸಿಟರ್ ಇಂದ, ಇಕ್ವಿಪ್ಮೆಂಟ್ಸ್ ಇಂದ, HV ಲೈನ್ಸ್ ಇಂದ ಸ್ಟ್ಯಾಟಿಕ್ ವೋಲ್ಟ್ ಅನ್ನ ಡಿಸ್ಚಾರ್ಜ್ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಎಲೆಕ್ಟ್ರಿಕಲ್ ಮೈನ್ಸ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್
ಮತ್ತೆ ವಿದ್ಯುತ್ ಶಕ್ತಿಯ ಅಪಘಾತ ಆದಾಗ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಸೇಫ್ಟಿ ರೂಲ್ಸ್ಗಳೆಲ್ಲ ಏನೇನಿದೆ ಅನ್ನೋದನ್ನ ಇದುವರೆಗೆ ತಿಳ್ಕೊಂಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಅವುಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತೀವಿ. ಈಗ ನಂಬರ್ 1 ಕ್ವಶನ್: how would you rescue the electrical socket victim if you are not able to switch off the power supply immediately? ಪವರ್ ಸಪ್ಲೈಯನ್ನ ಇಮಿಡಿಯೇಟ್ ಆಗಿ ಸ್ವಿಚ್ ಆಫ್ ಮಾಡಿ ಆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿರ್ತಕ್ಕಂಥ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಬೇರ್ಪಡಿಸಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀರಿ? ಪುಶ್ ಹಿಮ್ ಇಮಿಡಿಯೇಟ್ಲಿ, ಕಾಲ್ ಸಂಬಡಿ ಟು ಸ್ವಿಚ್ ಆಫ್ ಮೈನ್, ರಿಪೋರ್ಟ್ ದಿಸ್ ಆಕ್ಸಿಡೆಂಟ್ ಟು ಯುವರ್ ಇಮಿಡಿಯೇಟ್ ಅಥಾರಿಟಿ, insulate yourself and pull away the person from the electrical contact. Which is correct? Yes, D is the correct answer. ನಾವು ನಮ್ಮನ್ನ ನಾವು ಇನ್ಸುಲೇಟ್ ಮಾಡ್ಕೊಂಡು ಆ ಕರೆಂಟ್ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಅಲ್ಲಿಂದ ಏನ್ ಮಾಡಬೇಕು? ಎಳಿಬೇಕು. pull away. So it is important. D is the correct answer. So what immediate action to be taken when a person get electrical shock? ವಿದ್ಯುತ್ ಅಪಘಾತವಾಗಿರ್ತಕ್ಕಂಥ ವ್ಯಕ್ತಿಗೆ ತಕ್ಷಣಕ್ಕೆ ಯಾವ ಕ್ರಮವನ್ನು ಆತನ ಮೇಲೆ ನೀವು ತೆಗೆದುಕೊಳ್ತೀವಿ? ರಿಪೋರ್ಟ್ ಯುವರ್ ಅಥಾರಿಟಿ? ನೋ. ಸ್ವಿಚ್ ಆಫ್ ದ ಪವರ್ ಸಪ್ಲೈ, ಕಾಲ್ ದ ಡಾಕ್ಟರ್ ಟು ಮೆಡಿಕಲ್ ಟ್ರೀಟ್ಮೆಂಟ್, ಕಾಲ್ ಅದರ್ ಪರ್ಸನ್ ಫಾರ್ ದ ಹೆಲ್ಪ್ ಟು ರೆಸ್ಕ್ಯೂ ದ ವಿಕ್ಟಿಮ್. ಸೊ ಇಮಿಡಿಯೇಟ್ ಆಗಿ ನಾವೇನ್ ಮಾಡ್ತೀವಿ? ಸ್ವಿಚ್ ಆಫ್ ದ ಪವರ್ ಸಪ್ಲೈ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಮಿಡಿಯೇಟ್ ಆಕ್ಷನ್ ಟು ಬಿ ಟೇಕನ್ ಇಫ್ ದ ವಿಕ್ಟಿಮ್ ಇಸ್ ಅನ್ಕಾನ್ಸಿಯಸ್ ಡ್ಯೂ ಟು ಎಲೆಕ್ಟ್ರಿಕ್ ಶಾಕ್? ಪ್ರಜ್ಞಾಹೀನ ಸ್ಥಿತಿಯಾಗಿದೆ ವಿದ್ಯುತ್ ಅಪಘಾತದಿಂದ ಏನನ್ನ ಮಾಡ್ಬೇಕು ನಾವು? ಇಮಿಡಿಯೇಟ್ ಆಗಿ ರಿಪೋರ್ಟ್ ಹೈಯರ್ ಆಫೀಸರ್ಸ್, ಕಾಲ್ ಡಾಕ್ಟರ್ ಟು ಮೆಡಿಕಲ್ ಟ್ರೀಟ್ಮೆಂಟ್, ಕಾಲ್ ಅದರ್ ಪರ್ಸನ್ ಟು ಟೇಕ್ ಅವೇ ಫ್ರಮ್ ದ ಪ್ಲೇಸ್, ಲೂಸನ್ ದ ಕ್ಲಾತಿಂಗ್ ಅಟ್ ದ ನೆಕ್, ಚೆಸ್ಟ್ ಅಂಡ್ ವೇಸ್ಟ್. ನಾನು ಹೇಳಿದ್ದೆಲ್ಲ ಎಸ್, ವಿಚ್ ಇಸ್ ಕರೆಕ್ಟ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಲೂಸನ್ ದ ಕ್ಲಾತಿಂಗ್ ಅಟ್ ದ ನೆಕ್, ಚೆಸ್ಟ್ ಅಂಡ್ ವೇಸ್ಟ್. ಬಟ್ಟೆಗಳನ್ನ ಏನ್ ಮಾಡಬೇಕು? ಸಡಿಲ ಮಾಡಬೇಕು. ವಾಟ್ ಟ್ರೀಟ್ಮೆಂಟ್ ಇಸ್ ಗಿವನ್ ಟು ದ ವಿಕ್ಟಿಮ್ ಇನ್ ಕೇಸ್ ಆಫ್ ಬರ್ನ್ಸ್ ಡ್ಯೂ ಟು ಎಲೆಕ್ಟ್ರಿಕಲ್ ಶಾಕ್? ಎಲೆಕ್ಟ್ರಿಕಲ್ ಶಾಕಿಂದ ಸುಟ್ಟ ಗಾಯವಾಗಿದೆ, ಆ ವ್ಯಕ್ತಿಗೆ ಏನು ಚಿಕಿತ್ಸೆಯನ್ನು ನೀಡಬೇಕು? ಗಿವ್ ಟ್ರೀಟ್ಮೆಂಟ್ ಆನ್ ಯುವರ್ ಓನ್, ಕಾಲ್ ಡಾಕ್ಟರ್ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್, ಕ್ಲೀನ್ ದ ವೂಂಡ್ ಯೂಸಿಂಗ್ ಕ್ಲಿಯರ್ ವಾಟರ್, ಕಾಲ್ ಅದರ್ ಪರ್ಸನ್ ಟು ಶಿಫ್ಟ್ ದ ವಿಕ್ಟಿಮ್ ಟು ಅದರ್ ಪ್ಲೇಸ್. ಸುಟ್ಟ ಗಾಯ ಆಗಿದ್ರೆ ಆ ಗಾಯದ ಮೇಲೆ ನೀರನ್ನ ಹಾಕಬೇಕು. ಸೊ ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಟ್ರೀಟ್ಮೆಂಟ್ ಇಸ್ ಗಿವನ್ ಟು ದ ವಿಕ್ಟಿಮ್ ಆಫ್ ಸರ್ವ್ ಬ್ಲೀಡಿಂಗ್ ಡ್ಯೂ ಟು ಆಕ್ಸಿಡೆಂಟ್? ಆಕ್ಸಿಡೆಂಟ್ ಆಗಿ ತುಂಬಾ ರಕ್ತಸ್ರಾವ ಆಗ್ತಾ ಇದ್ರೆ ಏನ್ ಮಾಡ್ಬೇಕು? ಸೆಂಡ್ ಹಿಮ್ ಟು ಹಾಸ್ಪಿಟಲ್. ಅದು ನೆಕ್ಸ್ಟ್ ಡೇ. ವಾಶ್ ದ ಬ್ಲೀಡಿಂಗ್ ವಿತ್ ವಾಟರ್, ಅಪ್ಲೈ ಪ್ರೆಸಸ್ ಟು ಸ್ಟಾಪ್ ದ ಬ್ಲೀಡಿಂಗ್, ಅಪ್ಲೈ ಸಮ್ ಆಯಿಂಟ್ಮೆಂಟ್ ಆನ್ ದ ಬ್ಲೀಡಿಂಗ್ ಏರಿಯಾ. ಏನ್ ಮಾಡ್ಬೇಕು ಇಲ್ಲಿ ಮಕ್ಕಳೇ? ಅಲ್ಲಿ ಪ್ರೆಸರ್ ಅಪ್ಲೈ ಮಾಡಿ ಬ್ಲೀಡಿಂಗ್ ಅನ್ನ, ರಕ್ತವನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಸಿ ಇಸ್ ದ ಕರೆಕ್ಟ್ ಆನ್ಸರ್. Who should know the area of the switch control to switch off in the emergency at workshop? ವರ್ಕ್ಶಾಪ್ ನಲ್ಲಿ ಯಾರಿಗೆ ಗೊತ್ತಿರಬೇಕು ಎಮರ್ಜೆನ್ಸಿ ಸ್ವಿಚ್ ಎಲ್ಲಿದೆ ಅನ್ನೋದು? ಸ್ವಿಚ್ ಆಫ್ ಮಾಡಬಹುದು ಎಮರ್ಜೆನ್ಸಿ ಸಂದರ್ಭದಲ್ಲಿ. ವರ್ಕ್ಶಾಪ್ ಫೋರ್ಮ್ಯಾನ್, ವರ್ಕ್ಶಾಪ್ ಇನ್ಚಾರ್ಜ್, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಇನ್ಚಾರ್ಜ್, ಎವ್ರಿ ಪರ್ಸನ್ ವರ್ಕಿಂಗ್ ಇನ್ ದ ವರ್ಕ್ಶಾಪ್. ಹೌದಲ್ವಾ? ಅಲ್ಲಿರೋರು ಎಲ್ಲರಿಗೂ ಗೊತ್ತಾಗಬೇಕು. ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬರಿಗೂ ಎಲ್ಲಿ ಆ ಸ್ವಿಚಸ್ ಇದೆ, ಸ್ವಿಚ್ ಆಫ್ ಮಾಡೋದು ಎಲ್ಲಿ ಅದು ಗೊತ್ತಿರಬೇಕು. ಸೊ ಡಿ ಇಸ್ ದ ಕರೆಕ್ಟ್ answer. So which body injury requires artificial respiration? Artificial respirations ಗೆ ಯಾವ ಬಾಡಿ ಇಂಜುರಿ ಆಗಿರಬೇಕು? ಹೆಡ್, ಲೆಗ್, ಹ್ಯಾಂಡ್, ಚೆಸ್ಟ್ ಅಂಡ್ ಅಬ್ಡಮನ್. ಚೆಸ್ಟ್ ಅಂಡ್ ಅಬ್ಡಮನ್ is the correct answer. D is the correct answer. What is the knob position of the ironclad switch and MCB during switch off? Knob positions upward ಇರಬೇಕಾ, ಡೌನ್ವರ್ಡ್ ಇರಬೇಕಾ? So upward, center, horizontal, downward. Which is correct? Downward is the correct. D is the correct answer. What are the benefits of safe working habits? Safe working habits ಇಂದ ಏನ್ ಅನುಕೂಲ ನಮಗೆ? Loss of profits, personal injury, loss of productions, save man, money and material. Which is correct? Yes, D is the correct answer. Who should attend the electrical work? ಯಾರು ಎಲೆಕ್ಟ್ರಿಕಲ್ ವರ್ಕ್ ಅನ್ನು ಅಟೆಂಡ್ ಮಾಡಬೇಕು? ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಅನ್ಕ್ವಾಲಿಫೈಡ್ ಪರ್ಸನ್ಸ್ ಆರ್ ಓನ್ಲಿ ಕ್ವಾಲಿಫೈಡ್ ಪರ್ಸನ್? ಓನ್ಲಿ ಕ್ವಾಲಿಫೈಡ್, ಅಂಗೀಕೃತ ವಿದ್ಯುತ್ ಕರ್ಮಿಯ ಎಲೆಕ್ಟ್ರಿಕಲ್ ವರ್ಕ್ ಅನ್ನು ಮಾಡಬೇಕು. ಸೊ ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿವರೆಗೆ ಯಾವ ರೀತಿ ಪ್ರಶ್ನೆಗಳನ್ನ ನಿಮಗೆ
ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ ಅನ್ನೋದನ್ನ ತಿಳಿಸಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮೊದಲನೇ ವರ್ಷದ ನಿಮಿ ಬುಕ್ನಲ್ಲಿ ಫಸ್ಟ್ ವೀಕ್ನಲ್ಲಿ ಈ ಚಾಪ್ಟರ್ಸ್ ಬರುತ್ತೆ, ಅಲ್ಲಿ ರೆಫರ್ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಅಸೈನ್ಮೆಂಟ್ ಬುಕ್ ಇದೆ, ಅಲ್ಲಿ ರೆಫರ್ ಮಾಡಿ. ಬರ್ಸ್ಕಿಲ್.com ಆನ್ಲೈನ್ನಲ್ಲಿ ಟೆಸ್ಟ್ ಸಿಗುತ್ತೆ ನಿಮಗೆ, ನಿಮಿ ಪೋರ್ಟಲ್ನಲ್ಲಿ ಸಿಗುತ್ತೆ. ಅಟೆಂಡ್ ಇಟ್. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಮಕ್ಕಳೇ ಧನ್ಯವಾದ.